ಬಹುಶಃ ಒಂದೆರಡು ದಿನಗಳ ಹಿಂದೆ ಒಂದು ಪ್ರಸ್ತಾವನೆ ಆಯಿತು. ನಮ್ಮ ಬೆಳ್ತಂಗಡಿ ಹಾಗೂ ಗುರುವೇನಕೆರೆ ಘಟಕದ ಕಾರ್ಯಕರ್ತರಿಗೆ ನಾವೊಂದು ಕಾರ್ಯಕ್ರಮ, ಅವಲೋಕನದ ಕಾರ್ಯಕ್ರಮವನ್ನು ಮಾಡುವ, ಅದರ ಜೊತೆಗೆ ಪೂಜ್ಯರು ಪ್ರೀತಿಯಿಂದ ಒಂದು ಬ್ಯಾಗನ್ನು ಕೊಟ್ಟಿದ್ದಾರೆ, ಅದನ್ನು ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಹಂಚೋಣ ಅನ್ನುವ ಪ್ರಸ್ತಾವನೆ ಆಯಿತು. ಸೊ ಯುವಕರಿಗೆ ನಂತರ ಈ ಜನಜಾಗೃತಿ ಸೌಧದಲ್ಲೇ ಮಾಡ್ಬೋದು ಅನ್ನೋ ದೃಷ್ಟಿಕೋನದಿಂದ ಬಹಳ ತುರ್ತಾಗಿ ಕಾರ್ಯಕ್ರಮ ಯೋಜಿಸಿದೆ. ಸ್ವಲ್ಪ ಮುಂದೆ ಹೋದರೆ ನಮ್ಮ ಶೆಡ್ಯೂಲ್ಸ್ಗಳು ಬೇರೆ ಬೇರೆ ಇದ್ದು, ನಾಡಿದ್ದು ಡೆಲ್ಲಿಗೆ ಹೋಗ್ಲಿಕ್ಕಿದೆ, ಅದರ ನಂತರ ಕಂಟಿನ್ಯೂಸ್ ಪ್ರೋಗ್ರಾಮ್ಸ್ಗಳು ಇರೋದರಿಂದ ಲೇಟ್ ಆಗಬಾರ್ದು. ಬೇರೆ ಬೇರೆ ಘಟಕಗಳಲ್ಲಿ ಈಗಾಗಲೇ ಅದನ್ನು ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮ ಮಾಡಿದ್ದೇವೆ. ಜಯವಂತ್ ಅವರು ಪ್ರಸ್ತಾವನೆಯಲ್ಲಿ ಬಹಳ ಚೆನ್ನಾಗಿ ಸವಿಸ್ತಾರವಾಗಿ ನಿಮ್ಮ ಸಾಧನೆಗಳನ್ನು ಹೇಳಿದರು. 2020 ನನಗೆ ಅಚ್ಚಳಿಯ ನೆನಪಿದೆ. ಆ ಒಂದು ಕಲ್ಪನೆ ಪೂಜ್ಯರಿಗೆ, ಅಮ್ಮನವರಿಗೆ ಹೇಗೆ ಬಂತು, ಅದಕ್ಕೆ ಯಾವ ರೀತಿ ರೂಪುರೇಷೆಗಳನ್ನ ಕಲ್ಪಿಸಲಾಯಿತು. ನಮ್ಮ ಚಾರ್ಮಡಿ ಮತ್ತು ಇತರ ಪ್ರದೇಶಕ್ಕೆ ಪೂಜ್ಯರು ಭೇಟಿ ಕೊಟ್ಟಾಗ ಅಲ್ಲಿಯ ಒಂದು ದುರಂತಗಳನ್ನು ನೋಡಿದರೆ, ಆ ಒಂದು ಪ್ರವಾಹದಿಂದ ಊರಿನಲ್ಲಿ ತೋಟಗಳು ಕೊಚ್ಚಿಕೊಂಡು ಹೋಗಿರ್ತಕ್ಕಂಥದ್ದು ಎಲ್ಲವನ್ನು ನೋಡಿದಾಗ ತತ್ಕ್ಷಣ ಪೂಜ್ಯರು ಯೋಚನೆ ಮಾಡಿರ್ತಕ್ಕಂಥದ್ದು, NDRFನ ಸೇನೆಗಳು ಇಂತಹ ಆಪತ್ತು ಆದಾಗ ಬರಲಿಕ್ಕೆ ಕನಿಷ್ಠ 3 ದಿನ ತೆಗೆದುಕೊಳ್ಳುತ್ತೆ. ಎಲ್ಲೋ ಇರ್ತಾರೆ, ಬೇರೆ ಕಡೆ ವಿಪತ್ತನ್ನು ನಿರ್ವಹಿಸ್ತಾ ಇರ್ತಾರೆ, 3 ದಿನದಲ್ಲಿ ಎಲ್ಲೋ ಮುಗಿದು ಹೋಗಿರುತ್ತೆ. ಆದ್ರೆ ಪಾಪ ಅವರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಪ್ರತಿ ತಾಲೂಕಿನಲ್ಲಿ ತುರ್ತಾಗಿ ಸ್ಪಂದಿಸ್ತಕ್ಕಂಥ ಸ್ವಯಂ ಸೇವಕರ ತಂಡ ಇತ್ತು. ಆ ತಂಡಕ್ಕೆ ನಾವು ಒಂದು ಉತ್ತಮವಾದ ತರಬೇತಿಯನ್ನು ಕೊಟ್ಟು ಅವುಗಳಿಗೆ ಬೇಕಾಗತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದರೆ ಖಂಡಿತ ಆ ಒಂದು ತಾಲೂಕು ಸದಾ ರಕ್ಷಣೆಯಲ್ಲಿ ಇರುತ್ತೆ. ಬಹಳ ಅದ್ಭುತವಾದ ಕಲ್ಪನೆ. ಬಹಳಷ್ಟು ವರ್ಕೌಟನ್ನು ಜೀವಂತರು ಮಾಡಿದ್ರು. ಅದರ ಒಂದು ಪ್ರಾಜೆಕ್ಟನ್ನು ನನಗೆ ಸಬ್ಮಿಟ್ ಮಾಡ್ತಾ ಇದ್ರು. ನಂತರ ನಾವು DC ಆಫೀಸಿಗೆ ಹೋಗಿ NDRFನ ಮುಖ್ಯಸ್ಥರನ್ನ ಭೇಟಿ ಮಾಡಿದ್ದು. ಪ್ರಥಮ ಉದ್ಘಾಟನೆ ಕಾರ್ಯಕ್ರಮ ಕೋವಿಡ್ನ ಸಂದರ್ಭದಲ್ಲೇ ನಮ್ಮ ಮಹೋತ್ಸವದಲ್ಲಿ ಆಗಿರ್ತಕ್ಕಂಥದ್ದು. ಬಹಳ ಆ ಸಂದರ್ಭದಲ್ಲಿ ನಾವು ಪರಿಕರಗಳನ್ನೆಲ್ಲ ಪ್ರದರ್ಶನಕ್ಕಿಟ್ಟು ಪೂಜ್ಯರು ಖುದ್ದಾಗಿ ವೀಕ್ಷಿಸ್ತಕ್ಕಂಥದ್ದು, ಎಲ್ಲವನ್ನ ಕೇಳಿರ್ತಕ್ಕಂಥದ್ದು. ಫೈನಲ್ ಒಂದು ಕಮಿಟಿಯನ್ನು ಮಾಡಿಕೊಂಡು ಯಾವ್ಯಾವ ಪರಿಕರಗಳು ಒಂದು ತಾಲೂಕಿಗೆ ಬೇಕಾಗ್ಬೋದು ಅದೆಲ್ಲ ನನಗೆ ನೆನಪು ಮಾಡಿಕೊಳ್ಳುವಾಗ ಒಂದು ಸಣ್ಣ ಮಗು ಇದ್ದದ್ದು ಇವತ್ತು ಒಂದು ಪ್ರಬುದ್ಧಮಾನವಾದ ಯುವಕ ಆಗಿದ್ದಾನೆ ಅನ್ನೋದು ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ರಾಜ್ಯಾದ್ಯಂತ ನಾವು 90 ತಾಲೂಕುಗಳಲ್ಲಿ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋಗುವಾಗ ಶೌರ್ಯ ಕಾರ್ಯಕರ್ತರು ಬರುವ ಬಹಳ ಹೆಮ್ಮೆ ಆಗುತ್ತೆ. ಯಾಕಂದರೆ ನಮ್ಮ ಸದಸ್ಯರು, ಒಕ್ಕೂಟದವರು, ಜನಜಾಗೃತಿಯವರು ಕಳೆದ 20 ವರ್ಷದಿಂದ ಇದ್ದಾರೆ, ನಿರಂತರವಾಗಿ ಇರ್ತಾರೆ. ಶೌರ್ಯದವರು ಎದ್ದೆದ್ದು ಕಾಣ್ತಾರೆ, ಯಾಕಂದರೆ ಅವರ ಡ್ರೆಸ್ ಕೂಡ ಹಾಗೆ ಇರುತ್ತೆ. ಅಂತ ಚಟುವಟಿಕೆಗಳಲ್ಲಿ ಅವರು ತೊಡಗಿಸ್ಕೊಳ್ತಾರೆ. ಪೂಜ್ಯರು ಯಾವ ಕಾರ್ಯಕ್ರಮಕ್ಕೆ ಹೋದಾಗ ಒಂದ್ಸರಿ ಹೊರಗಡೆಯಿಂದ ಕಣ್ಣಾಯಿಸ್ತಾರೆ. ಅವ್ರು ಕಣ್ಣಾಯಿಸೋದು ನನಗೆ ಗೊತ್ತಾಗುತ್ತೆ, ಎಲ್ಲಿ ಶೌರ್ಯ ಕಾರ್ಯಕರ್ತರಿದ್ದಾರೆ ಅಂತ. ಸೊ ಹಾಗಾಗಿ ಇವತ್ತು ನಮ್ಮ ಈ ಸಂಘಟನೆ ಮಾಡ್ತಕ್ಕಂಥ ಕಾರ್ಯಕರ್ತರಿಗೆ, ಅಲ್ಲಿಯ ನಮ್ಮ ಯೋಜನೆ ಬಗ್ಗೆ ಹಿತೈಷಿಗಳಿಗೆ ಬಹಳ ಅಭಿಮಾನ ಇದೆ. ಶೌರ್ಯದ ಈ ಒಂದು ಸೇವೆಗಳಿಗೆ ಇವತ್ತು ಪ್ರಥಮ ಬಾರಿಗೆ ನಾನು ಜಯವಂತ್ ಹೇಳಿದಾಗೆ ಕಳೆದ 5 ವರ್ಷಗಳಿಂದ ಸಕ್ರಿಯವಾಗಿ ಈ 2 ತಾಲೂಕುಗಳಲ್ಲಿ ನೀವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಬಹಳ ಅದ್ಭುತ ಸೇವೆಗಳನ್ನ ಮಾಡ್ಕೊಂಡಿದ್ರಿ. ಬಹುಶಃ ನಮ್ಮ ಸಾಧನಾ ಗ್ರಂಥದಲ್ಲಿ ಬೆಳ್ತಂಗಡಿ, ಗುರುವೇನಕೆರೆ ತಾಲೂಕಿನ ಸಾಧನಗಳು ವಿಶಿಷ್ಟ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ ಅನ್ನುವ ಭರವಸೆ ನನಗಿದೆ. ಯಾಕಂದರೆ ಯೋಜನೆ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಬೆಳ್ತಂಗಡಿ, ಗುರುವೇನಕೆರೆ, ಬೆಳ್ತಂಗಡಿ 1ನ್ನು ನಾನು ಇಟ್ಕೊಂಡು ಅದರಲ್ಲಿ ಗುರುವೇನಕೆರೆ ಕೂಡ ಸೇರಿಕೊಂಡಿದೆ. ಇದನ್ನು ನಾವು ಮಾದರಿ ತಾಲೂಕಾಗಿ ಪರಿಗಣಿಸಿದ್ದೇವೆ. ಯೋಜನೆ ಯಾವುದೇ ಕಾರ್ಯಕ್ರಮಗಳಿದ್ದರೂ ಇಲ್ಲಿ ಪ್ರಾಯೋಗಿಕವಾಗಿ ಅನುಷ್ಠಾನ ಮಾಡ್ತಕ್ಕಂಥದ್ದು, ನಂತರ ರಾಜ್ಯಾದ್ಯಂತ ವಿಸ್ತರಣೆ ಮಾಡ್ತಕ್ಕಂಥದ್ದು. ರಾಜ್ಯಾದ್ಯಂತ ವಿಸ್ತರಣೆ ಮಾಡಿ ಸಾಧನೆಯಲ್ಲಿ ಯಾವಾಗಲೂ ಬೆಳ್ತಂಗಡಿ ಪ್ರಥಮ ಸ್ಥಾನದಲ್ಲಿ ಎಲ್ಲ ವಿಚಾರದಲ್ಲೂ ಇರುತ್ತೆ. ಯಾಕಂದರೆ ಅದೊಂದು ಮಾದರಿ ತಾಲೂಕು. ಅದೇ ದೃಷ್ಟಿಕೋನದಲ್ಲಿ ಕೂಡ ನಮ್ಮ ಶೌರ್ಯ ಕಾರ್ಯಕ್ರಮ ಕೂಡ ಬೆಳ್ತಂಗಡಿ, ಗುರುವೇನಕೆರೆ ತಾಲೂಕುಗಳು ಮಾದರಿಯಾಗಬೇಕು. ಆಗ್ತಾ ಇದ್ದೀರಿ. ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು. ಉಜಿರೆ ಬೆಳಾಲು ಘಟಕದ ಸ್ವಯಂ ಸೇವಕರು ಸುಮಾರು 247 ಶವಗಳನ್ನು ಇಲ್ಲಿವರೆಗೆ ಅವುಗಳಿಗೆ ಬೇಕಾಗಿರ್ತಕ್ಕಂಥ ತೆರವು ಕೆಲಸ ಸಹಕಾರಗಳನ್ನು ಮಾಡಿದ್ರಂದರೆ ಬಹಳ ದೊಡ್ಡ ಸಾಧನೆ. 247 ಶವಗಳು ಬಹುಶಃ ಕಳೆದ 5 ವರ್ಷಗಳಲ್ಲಿ. ಬಹುಶಃ ಬೇರೆ ಯಾವ ಒಂದು ಸ್ವಯಂ ಸೇವಕರ ತಂಡವು ಕೂಡ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಯಾವುದೇ ಅದು ಶವ ನೀರಲ್ಲಿ ಇರಲಿ, ಅನಾಥ ಶವವಾಗಿರಲಿ ಅಥವಾ ಅವಘಡವಾಗಿರಲಿ, ಆ ಸಂದರ್ಭದಲ್ಲಿ ಯಾರು ಹೇಳಿ ಇರಲಿ ಇಲ್ಲೇ ಇರಲಿ, ಇವರು ಹೋಗಿ ಸ್ಪಂದಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತಾರೆ. ನಾನೇ ಒಂದ್ಸರಿ ಒಂದು ಅನಾಥ ಶವಕ್ಕೆ ಫೋನ್ ಮಾಡಿದ್ದೆ. ರಾತ್ರಿ ನಾನೇ ಹೋಗಿದ್ದೆ. ನಮ್ಮ ಎಲ್ಲಿದ್ದಾರೆ ಉಜಿರೆ ಇವರು ಬಂದಿದ್ರು. ಮತ್ತೆ ರಾತ್ರಿ 12 ಗಂಟೆವರೆಗೆ ಅದರ ವಿಲೇವಾರಿ ಪೋಸ್ಟ್ ಮಾರ್ಟಮ್ ಮಾಡ್ತಕ್ಕಂಥದ್ದು. ಈ ರೀತಿ 247 ಯಶೋಗಾಥೆಗಳಿದೆ. ತುರ್ತು ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಗಳಿತ್ತು, ಅದು ಸಣ್ಣವರಿಗಿರಲಿ ದೊಡ್ಡವರಿಗಿರಲಿ ಯಾರಿಗೇ ಇರಲಿ, ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಸಹಾಯಕ್ಕೆ ನೀವು ಬರ್ತೀರಿ. ಶೌರ್ಯ ಕಾರ್ಯಕರ್ತರಿಗೆ ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ಲಿಂಗವಿಲ್ಲ, ಅಂತಸ್ತು ಇಲ್ಲ. ಸೇವೆ ಒಂದೇ ಅವರ ಗುರಿ. ಸೇವೆಯನ್ನು ಮಾಡಲಿಕ್ಕೆ ಯಾವುದನ್ನು ನೋಡದೇ ಇರತಕ್ಕಂಥ ಒಂದು ಶುದ್ಧ ಮನಸ್ಸಿನ ಸ್ವಯಂ ಸೇವಕರು ನಮ್ಮ ಶೌರ್ಯ ಕಾರ್ಯಕರ್ತರು. ಯಾರ್ದಾದ್ರೂ ಫೋನ್ ಬಂದರೆ ಇಂಥವ್ರಿಗೆ ಸಮಸ್ಯೆ ಆಗಿದೆ ಅಂದರೆ ಅವ್ರ ಬ್ಯಾಕ್ಗ್ರೌಂಡನ್ನು ಇವ್ರು ಯಾವತ್ತೂ ಕೇಳಲ್ಲ. ಎಲ್ಲಿ ಸಮಸ್ಯೆ ಆಗಿದೆ, ಏನು ಸಮಸ್ಯೆ ಆಗಿದೆ ಅದನ್ನು ಕೇಳ್ತಾರೆ ಹೊರತು ಅವ್ರು ಯಾರು, ಅವರ ಹಿನ್ನೆಲೆಯನ್ನು ಇವತ್ತಿನವರಿಗೆ ಒಬ್ಬರು ಪ್ರಶ್ನೆ ಮಾಡಿಲ್ಲ. ಅದು ಅವರು ಯಾವ ರೀತಿಯ ಸೇವಾ ಮನೋಭಾವನೆಯನ್ನ ಹೊಂದಿದ್ದಾರೆ ಅಂತಕ್ಕಂಥದ್ದನ್ನ ತಿಳಿಸುತ್ತೆ. ಸೇವೆಯಲ್ಲಿ ಬಹುಶಃ ಇತಿಹಾಸದಿಂದ ನೋಡ್ಕೊಂಡು ಬಂದರೂ ಕೂಡ ಸೇವೆಗೆ ಎಲ್ಲಿಲ್ಲದ ಸ್ಥಾನಮಾನವಿದೆ. ಅದು ನಿಸ್ವಾರ್ಥ ಸ್ವಯಂ ಸೇವಕನಾಗಿ ಒಬ್ಬ ಸೇವೆ ಸಲ್ಲಿಸಲಿಕ್ಕೆ ಎಲ್ಲಿಲ್ಲದ ಸ್ಥಾನಮಾನ ಇದೆ. ಇಲ್ಲಿಯವರೆಗೆ ಬಹಳಷ್ಟು ಯುದ್ಧಗಳು, ಮಹಾಯುದ್ಧಗಳು ಆಗಿದೆ. ನೀವು ರಾಮಾಯಣ ಮಹಾಭಾರತದಿಂದ ಹಿಡಿದು ಇಲ್ಲಿಯವರೆಗೂ ನೀವು ಎಷ್ಟು ಯುದ್ಧಗಳು, ಸಾವಿರಾರು ಯುದ್ಧಗಳು ಆಗಿರ್ಬೋದು. ಆದರೆ ಇವತ್ತು ಕೂಡ ನಾವು ಯಾವುದೇ ಯುದ್ಧದಲ್ಲೂ ಇಂಥವರು ಸೈನಿಕರಾಗಿದ್ರು, ಇಂಥವರು ಸೇನೆ ಆಗಿದ್ರು, ಸಾವಿರಾರು ಯುದ್ಧಗಳಿದೆ. ನಾವು ಯಾವ ಸೇನೆಯನ್ನು ನೆನಪು ಮಾಡ್ಕೊಳ್ಳೋದಿಲ್ಲ, ಅಂತ ಹೆಸರುಗಳು ಇಲ್ಲ. ಆದ್ರೂ ಒಂದು ಸೇನೆಯನ್ನ ಇವತ್ತಿಗೂ ನಾವು ನೆನಪು ಮಾಡ್ಕೊಳ್ತಿದೆ. ಯಾವುದೊಂದು ಸೇನೆ? ನಮ್ಮ ಇತಿಹಾಸ, ಹಿಂದಿನ ಕಥೆಗಳನ್ನೆಲ್ಲ ನಾವು ಕೇಳ್ತಾ ಹೋದ್ರೆ ಯಾವುದು? ವಾನರ ಸೇನೆ. ಹೌದಲ್ವಾ? ವಾನರ ಸೇನೆ. ಯಾಕೆ ವಾನರ ಸೇನೆಯನ್ನು ನಾವು ಸೇನೆ ಅಂದ ಕೂಡಲೇ ವಾನರ ಸೇನೆ ಅಂತ, ಯುದ್ಧ ಅಂದ ಕೂಡಲೇ ವಾನರ ಸೇನೆ ಯುದ್ಧ ಅಂತ ಅದನ್ನು ನೆನಪು ಮಾಡ್ಕೊಳ್ತೇವೆ. ಇವತ್ತು ಎಷ್ಟೆಷ್ಟೆಲ್ಲ ಸೇನೆಗಳಿತ್ತು. ಮಹಾಭಾರತದಲ್ಲೂ ಸೇನೆ ಇತ್ತು. ನೀವು ಪ್ರಪಂಚದ ಇತಿಹಾಸ ನೋಡಿದ್ರೆ ಹಿಟ್ಲರ್ದು ಸೇನೆ, ನೆಪೋಲಿಯನ್ ಸೇನೆ, ಎಲ್ಲರದ್ದು ಸೇನೆ, ವಿವೇಕಾನಂದರು, ನಮ್ಮ ಸುಭಾಷ್ ಚಂದ್ರ ಬೋಸ್ ಅವ್ರ ಸೇನೆ. ನಮ್ಮ ಈಗಿನ ವ್ಯವಸ್ಥೆ ನೋಡಿದ್ರೆ BSF ಇದೆ, NDRF ಇದೆ, ಆರ್ಮಿ ಇದೆ, ನೇವಿ ಇದೆ, ಏರ್ಫೋರ್ಸ್ ಇದೆ. ಆದರೆ ಸೇನೆ ಅಂದ ಕೂಡಲೇ ವಾನರ ಸೇನೆ ಬರುತ್ತೆ. ಹೌದಲ್ವಾ? ಯಾಕೆ ವಾನರ ಸೇನೆ ಬರುತ್ತೆ? ಯಾಕೆ ವಾನರ ಸೇನೆ ಅನ್ನೋದು ನೆನಪಿ ಬರುತ್ತೆ ಹೇಳಿ? ನಿಸ್ವಾರ್ಥ ಸೇವೆ, ಮತ್ತೆ ಒಗ್ಗಟ್ಟು, ಮತ್ತೆ ಆತ್ಮ ಪ್ರೇರಿತ, ಸ್ವಯಂ ಪ್ರೇರಿತ, ಬೇರೆ ವಾನರ ಸೇನೆಯನ್ನು ಇವತ್ತಿಗೂ ನಾವು ನೆನಪು ಮಾಡ್ಕೊಳ್ತಿದ್ದೇವೆ, ಒಪ್ಕೊಳ್ತೇವೆ ನೀವು ಅಲ್ವಾ? ಆದ್ರೆ ಯಾಕೆ ಸುಮ್ಮನೆ ನಾವು ನೆನಪು ಮಾಡ್ಲಿಕ್ಕೆ ಸಾಧ್ಯ ಇಲ್ವಲ್ಲ? ಯಾವುದೇ ಅಪೇಕ್ಷೆ ಇಲ್ಲದೆ. ವೆರಿ ಗುಡ್. ಮೊದಲನೇದಾಗಿ ವಾನರ ಸೇನೆಯವರು ಶ್ರೀರಾಮಚಂದ್ರನ ಕಷ್ಟವನ್ನ ನೋಡಿ ಶ್ರೀರಾಮಚಂದ್ರನ ಆದರ್ಶಗಳನ್ನು ಒಪ್ಪಿಕೊಂಡು ಧರ್ಮದ ರಕ್ಷಣೆಗಾಗಿ ಸ್ವಯಂ ಪ್ರೇರಿತರಾಗಿ ಬಂದಿರತಕ್ಕಂಥವರು ವಾನರ ಸೇನೆ. ಅರ್ಥ ಮಾಡ್ಕೊಳ್ಳಿ. ಒಂದು, ಶ್ರೀರಾಮಚಂದ್ರನ ಆದರ್ಶಗಳನ್ನು ಒಪ್ಪಿಕೊಂಡು ಇವತ್ತಿಗೂ ಆದರ್ಶ ಪುರುಷ. ಎರಡನೇದು, ಸಂಕಷ್ಟಕ್ಕೆ ಸಹಾಯ ಮಾಡುವ ಮನೋಭಾವ. ಮೂರನೇದು, ಅಧರ್ಮವನ್ನು ನಾಶ ಮಾಡಬೇಕು. ನಾಲ್ಕನೇದು, ಯಾವುದೇ ಅಪೇಕ್ಷೆ ಇಲ್ಲದೆ. ಐದನೇದು, ತನ್ನ ಒಂದು ಸೇವೆಯನ್ನು ಕೂಡ ನಾನು ಎನ್ನುವ ಒಂದು ಕಿಂಚಿತ್ ಅಹಂಭಾವ ಇರ್ತದೆ. ಒಂದು ಆದರ್ಶಗಳನ್ನು ಎತ್ತಿ ಇಡ್ತಕ್ಕಂತಹ, ಪಾಲನೆ ಮಾಡ್ತಕ್ಕಂಥ ಮನೋಭಾವನೆ.
ಎರಡನೇದು ಸಂಕಷ್ಟದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಸಹಾಯ ಮಾಡ್ತಕ್ಕಂಥ ಮನೋಭಾವನೆ. ಮೂರನೇದು ಸತ್ಯ ಧರ್ಮದ ಅನುಪಾಲನೆಗಾಗಿ ಗಟ್ಟಿಯಾಗಿ ನಿಲ್ತಕ್ಕಂಥದ್ದು. ನಾಲ್ಕನೇದು ನಿಸ್ವಾರ್ಥ, ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲ. ಐದನೇದು, ಇದು 4 ಅಂಶಗಳಲ್ಲೂ ನಾನು ಮಾಡ್ತಾ ಇದ್ದೇನೆ ಅನ್ನೋದು ಸಹಜವಾಗಿ ಅಹಂ ಬರಬೇಕಿತ್ತು, ಆದರೆ ಅಹಂ ಕೂಡ ಇಲ್ಲ. ಅದ್ಭುತವಾದ ಪಂಚಶೀಲಗಳು ಅಂತ ಕೇಳ್ತೇವೆ ನಾನು. ಪಂಚಶೀಲಗಳು ಶ್ರೀರಾಮನ ಆದರ್ಶಗಳನ್ನ ಒಪ್ಪಿಕೊಂಡಿರ್ತಕ್ಕಂಥದ್ದು. ಯಾವುದೋ ಒಂದು ಸಂಕಷ್ಟ, ರಾಮನಿಗೆ ದೇವರಿಗೆ ಯಾವುದೂ ಸಂಕಷ್ಟ ಇಲ್ಲ, ಸೀತೆಗೆ ಸಂಕಷ್ಟ, ಅಥವಾ ಇಡೀ ಒಂದು ಅಯೋಧ್ಯೆಯ ರಾಜ್ಯಕ್ಕೆ ಒಂದು ಸಂಕಷ್ಟ. ಮೂರನೇದು ಧರ್ಮ ಯಾವುದು ಗೊತ್ತಿದೆ, ಅಧರ್ಮ ಯಾವುದು ಗೊತ್ತಿದೆ. ನಾಲ್ಕನೇದು ಪ್ರತಿಫಲ ಅಪೇಕ್ಷೆ ಇಲ್ಲ. ಐದನೇದು ನಾನು ಅನ್ನೋ ಅಹಂ ಕೂಡ ಇಲ್ಲ. ಅದಕ್ಕೋಸ್ಕರನೇ ಇವತ್ತು ಕೂಡ ವಾನರ ಸೇನೆಯನ್ನ ಇಡೀ ಜಗತ್ತು, ಇಡೀ ಲೋಕ ನೆನಪು ಮಾಡಿಕೊಳ್ಳುತ್ತೆ. ಯಾವ ಸೇನೆಗೂ ಇಲ್ಲದೆ ಇರತಕ್ಕಂಥ ಸ್ಥಾನಮಾನವನ್ನು ವಾನರ ಸೇನೆಗೆ ಇಟ್ಟಿದೆ. ಬಹುಶಃ ಅದೇ ಪಂಚಶೀಲ ತತ್ವಗಳನ್ನು ನನ್ನ ಪ್ರತಿಯೊಬ್ಬ ಶೌರ್ಯ ಕಾರ್ಯಕರ್ತನು ಕೂಡ ಪಾಲನೆ ಮಾಡ್ತಾ ಇದ್ದಾರೆ. ಮೊದಲನೇದು, ಶ್ರೀರಾಮಚಂದ್ರನಂತೆ ಇರತಕ್ಕಂಥ ಪೂಜ್ಯ ಕಾವಂದರ ಆಶಯಗಳನ್ನ, ಆದರ್ಶಗಳನ್ನ ಎತ್ತಿ ಹಿಡಿದಿದ್ದೀರಿ ನೀವು. ಪೂಜ್ಯ ಕಾವಂದರ ಆದರ್ಶಗಳನ್ನ ಒಪ್ಪಿಕೊಂಡು ನೀವು ಅವರ ನೆರಳಲ್ಲಿ ನಿಲ್ತಾ ಇದ್ದೀರಿ. ಎರಡನೇದು, ಇಡೀ ರಾಜ್ಯದಲ್ಲಿ ಯಾರೇ ಸಂಕಷ್ಟದಲ್ಲಿರಲಿ, ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಮನೋಭಾವನೆ ನಿಮ್ಮಲ್ಲಿದೆ. ಮೂರನೇದು, ಸತ್ಯದ ಪರವಾಗಿರ್ತೀರಿ, ಧರ್ಮದ ಪರವಾಗಿರ್ತೀರಿ, ಅಧರ್ಮದವರ ಜೊತೆ ಕೈ ಜೋಡಿಸೋದಿಲ್ಲ. ನಾಲ್ಕನೇದು, ಪ್ರತಿಫಲ ಅಪೇಕ್ಷೆ ಇಲ್ಲ ನಿಮಗೆ, ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲ. ಐದನೇದು, ನಾನು ಇಷ್ಟು ಮಾಡಿದ್ದೇನೆ ಅನ್ನುವ ಅಹಂ ಕೂಡ ಇಲ್ಲ. ಅದು ಧರ್ಮಸ್ಥಳದ ಶೌರ್ಯ ಕಾರ್ಯಕ್ರಮ. ಹಾಗಾಗಿ ಇವತ್ತು ವಾನರ ಸೇನೆಯನ್ನು ಹೇಗೆ ನೆನಪು ಮಾಡ್ಕೊಳ್ತೇವೆ, ಅದೇ ರೀತಿಯಲ್ಲಿ ನಾವು ನಮ್ಮ ಶೌರ್ಯ ಕಾರ್ಯಕರ್ತರನ್ನು ನೆನಪು ಮಾಡ್ಕೊಳ್ತೇವೆ. ಇನ್ನೊಂದೇನೆಂದರೆ, ವಾನರ ಸೇನೆಯಲ್ಲಿ ಇಂತಹ ಒಂದು ಪಂಚಶೀಲಗಳು ಇದ್ದದ್ರಿಂದ ಪರ್ವತವನ್ನೇ ಅವರು ಕಲ್ಲಾಗಿ ತಂದು ಸಮುದ್ರಕ್ಕೆ ಇಡ್ತಾ ಇದ್ದಾರೆ. ಬೇರೆಯವ್ರಿಗೆ ತರಲಿಕ್ಕೆ ಆಗ್ತಿರ್ಲಿಲ್ಲ. ಎಂತೆಂಥವರೆಲ್ಲ ಇದ್ರು ಅವಾಗ, ಎಂತಹ ಮಹಾಶೂರರಿದ್ರು. ಆದರೆ ಯಾರಿಗೂ ಪರ್ವತವನ್ನು ತಂದು ಇಡ್ಲಿಕ್ಕೆ ಆಗ್ತಿಲ್ಲ. ಇವತ್ತಿಗೂ ಸ್ಪೇಸ್ ಟೆಕ್ನಾಲಜಿಯಲ್ಲಿ ನೋಡ್ಬೋದು, ಭಾರತ ಮತ್ತು ಶ್ರೀಲಂಕಾದ ನಡುವೆ 33 ಕಿಲೋಮೀಟರ್ನ ರಾಮ ಸೇತು ಇವತ್ತಿಗೂ ಇದೆ, ನಿಶ್ಚಲವಾಗಿ ಕಾಣ್ತಾ ಇದೆ. ಇವತ್ತಿನವರೆಗೂ ಎಷ್ಟು ಸಮುದ್ರದ ಕೊಡತೆಗಳು ಬಂದು ಇವತ್ತಿನವರೆಗೂ ಆ ಸೇತುವೆ ಇದೆ ಅಂದರೆ, ಅದರ ನಿಚ್ಚಳ, ಅದರ ಒಂದು ಕುರುಹು ಇದೆ ಅಂದರೆ, ಅಂದಿನ ವಾನರ ಸೇನೆಯವರು ಎಂತೆಂಥ ಪರ್ವತವನ್ನು ತಂದಿರಬಹುದು ಯೋಚನೆ ಮಾಡಿ. ಎಂತೆಂಥ ಕಲ್ಲು ಬಂಡೆಗಳನ್ನು ಅವರು ಕಿರುಬಳ್ಳಲ್ಲಿ ತಂದು ಸೇತುವೆಯನ್ನು ಕಟ್ತಾ ಇದ್ದಾರೆ. ಇವತ್ತು ಯಾರಿಂದಲೂ ಮಾಡ್ಲಿಕ್ಕೆ ಆಗದೆ ಇರತಕ್ಕಂಥ ಪವಾಡವನ್ನ, ಸಾಧನೆಯನ್ನ ವಾನರ ಸೇನೆಯವರು ಮಾಡಿದ್ರು. ಯಾಕಂದ್ರೆ ಪಂಚಶೀಲಗಳು ಅವರಲ್ಲಿ ಅಭೂತಪೂರ್ವದ ಚೈತನ್ಯ ಅವರಲ್ಲಿತ್ತು, ಆತ್ಮಶಕ್ತಿ ಇತ್ತು. ಇವತ್ತು ಬೇರೆ ಯಾವ ಸೇನೆಗಳನ್ನ, ಎಲ್ಲ ಸೇನೆಗಳನ್ನ ನಾವು ಗೌರವಿಸ್ತೇವೆ, ಸೇವಕರನ್ನ ಗೌರವಿಸ್ತೇವೆ. ಆದರೆ 95% ನಾವು ಆ ಸೇನೆಗಳನ್ನ ನೆನಪು ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಏನಂದ್ರೆ, ಪ್ರತಿಫಲವನ್ನು ಅವ್ರು ಪಡ್ಕೊಂಡಾಯ್ತು. ಪ್ರತಿಫಲ ಪಡ್ಕೊಂಡ ಕೂಡಲೇ ಆ ಒಂದು ನೆನಪು ಹೋಗ್ಬಿಡುತ್ತೆ. ನಾವೀಗ ಒಂದು ಹೋಟೆಲಿಗೆ ಹೋಗ್ತೇವೆ, ಒಂದು ಇಡ್ಲಿಯನ್ನು ತಿಂತೇವೆ, ಇಡ್ಲಿ ಸಾಂಬಾರು ತಿಂತೇವೆ, ಹಸಿವಾಗುತ್ತೆ, ಇಡ್ಲಿ ಸಾಂಬಾರು ತಿಂದು ಬಿಲ್ಲನ್ನು ಕೊಟ್ಟವೆ. ಬಿಲ್ ಕೊಟ್ಟ ಮೇಲೆ ಹೋಟೆಲಿಂದ ಹಿಂದಿರುಗಿ ಬಂದ ಮೇಲೆ ಯಾರಾದರೂ ಸಹಜವಾಗಿ ಒಬ್ಬನಾದರೂ ಯೋಚನೆ ಮಾಡ್ತಾನ, ನನಗೆ ಹಸಿದ ಹೊಟ್ಟೆಗೆ ಅನ್ನ ನೀಡಿದ ಅನ್ನದಾತ ಅಂತ ಯೋಚನೆ ಮಾಡ್ತೀವ? ಸಹಜವಾಗಿ ಮಾಡ್ತೇವಾ? ಇಲ್ಲ, ಮಾಡೋದಿಲ್ಲ. ಆದರೆ ನಿಜವಾಗ್ಲೂ ಹಸಿದ ಹೊಟ್ಟೆಯವನಿಗೆ ಯಾರಾದರೂ ಒಂದು ತಾಯಿ ಮನೆಗೆ ಬರೆದು 4 ತುತ್ತು ಅನ್ನವನ್ನು ಹಾಕಿದ್ರೆ ಅವನ ನೆನಪಿಟ್ಕೊಳ್ತಾನೆ. ಯಾಕಂದ್ರೆ ಪ್ರತಿಫಲ ಅಪೇಕ್ಷೆ ಇಲ್ಲ ಇರ್ತಕ್ಕಂಥದ್ದು. ಹಾಗಾಗಿ ಅಂಥ ಸೇವೆಯನ್ನು ನೀವು ಮಾಡ್ತಾ ಇದ್ದೀರಿ. ನಿಮ್ಮ ಸೇವೆಯನ್ನ ಕೊನೆಯವರೆಗೂ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ. ಯಾಕಂದ್ರೆ ನೀವು ಕೊಡ್ತಕ್ಕಂತಹ ಸೇವೆಗಳನ್ನ ಸ್ವೀಕರಿಸುವವರು ಸಾಮಾನ್ಯವಾಗಿ ದೊಡ್ಡವರಲ್ಲ.
ದೊಡ್ಡವರಿದ್ರೆ ಅವರಿಗೆ ಯಾರಿಗೂ ಸಹಾಯ ಬೇಡ. ಎರಡನೇದು, ನೀವಲ್ಲದಿದ್ದರೆ ಬೇರೆ ಯಾರೂ ಇಲ್ಲ ಅವರಿಗೆ. ಎರಡು ವಿಚಾರ. ಒಂದು, ನೀವು ಸೇವೆ ಕೊಡುವವರು ದೊಡ್ಡವರಲ್ಲ, ಅವರಿಗೆ ನೀವೇ. ಎರಡನೇದು, ನೀವಲ್ಲದಿದ್ದರೆ ಮತ್ತಾರೂ ಇಲ್ಲ. ಇರುತ್ತೆ ಸಾಮಾನ್ಯ ನೀವು ಕೊಟ್ಟ ಸೇವೆಯವರಿಗೆ ನೋಡಿ, ನೀವು ಒಂದು ವೇಳೆ ಅವರಿಗೆ ಆ ಸೇವೆ ಕೊಡ್ಲಿಲ್ಲ ಅಂದ್ರೆ ಬೇರೆ ಯಾರಾದ್ರೂ ಬರ್ತಿದ್ರು, ಎಷ್ಟೋ ಸಮಯ ಆದ್ಮೇಲೆ ಏನೋ ಆದ್ಮೇಲೆ ಬರ್ಬೋದು. ಆದ್ರೆ ಆ ಸಂದರ್ಭದಲ್ಲಿ ಸೇವೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಸಮಯೋಚಿತ ಸೇವೆ ಆಗುತ್ತೋ ಅದು ಮಾತ್ರ ಸೂಕ್ತ ಪರಿಹಾರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅಂತ ಸಮಯೋಚಿತ ಸೇವೆಯನ್ನು ಕೊಡ್ತಕ್ಕಂಥದ್ದು ನಿಮ್ಮ ವೈಶಿಷ್ಟ್ಯತೆ. ಇವತ್ತು ನಮ್ಮ ಶೌರ್ಯ ಕಾರ್ಯಕರ್ತರ ಸೇವೆಗಳು ಆ ಸೇವೆ ಅನ್ನೋದಕ್ಕಿಂತ ಪೂಜ್ಯರ ಅಮ್ಮನವರ ಆಶಯ ಏನಿರ್ತದೆ ಅದು ಆದರ್ಶಪ್ರಾಯವಾಗಬೇಕು ಅನ್ನೋದು. ಅಮ್ಮನವರು ಬಹಳ ಮೇಧಾವಿ, ಬಹಳಷ್ಟು ಜ್ಞಾನಿಯವರು. ಅವರು ಯಾವ ಕಾರ್ಯಕ್ರಮವನ್ನು ಮಾಡಿದ್ರು ನಮಗೆ ಅವರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೆ ಅಂದ್ರೆ ಆ ಕಾರ್ಯಕ್ರಮ ಪ್ರೇರಣೆ ಆಗಲಿ, ಇನ್ನೊಬ್ಬರಿಗೆ ಪ್ರೇರಣೆ ಆಗಲಿ. ಆ ಕಾರ್ಯಕ್ರಮ ಏನು ಒಂದು ಪರಿವರ್ತನೆಯನ್ನು ತರುತ್ತೋ ಆ ಸಂದರ್ಭದಲ್ಲಿ ಆ ಪರಿವರ್ತನೆ ಇರಲಿ, ಅದು ಆಗ್ಬೇಕು, ಸಹಜವಾಗಿ ಆಗ್ಬೇಕು. ಆದರೆ ಅದರ ಫಲಶ್ರುತಿಗಳು ಬಹಳಷ್ಟು ಆಗ್ಬೇಕಂದ್ರೆ ಅದು ನೂರಾರು ಜನರಿಗೆ, ಸಾವಿರಾರು ಜನರಿಗೆ ಪ್ರೇರಣೆ ಆಗಬೇಕು. ಅದು ಪ್ರೇರಣೆ ಆದರೆ ದೀಪದಿಂದ ದೀಪವು ಹಚ್ಚುವ ಹಾಗೆ ಇಡೀ ಲೋಕವೇ ಬೆಳಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತು ಶೌರ್ಯ ಕಾರ್ಯಕರ್ತರು ಮಾಡ್ತಕ್ಕಂಥ ಒಂದು ಕೆಲಸ ಆ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಅಥವಾ ಅಲ್ಲಿರ್ತಕ್ಕಂಥ ವ್ಯವಸ್ಥೆಗೆ ಅನುಕೂಲವಾಗಿದ್ದರೂ ಕೂಡ ಆ ಒಂದು ಸ್ವಯಂ ಪ್ರೇರಿತ ನಿಸ್ವಾರ್ಥ ಸೇವೆ ಸಾವಿರಾರು ಜನರಿಗೆ ಪ್ರೇರಣೆ ಆಗುತ್ತೆ. ಎಷ್ಟೊಂದು ಕೆಲಸ ಕಾರ್ಯಗಳನ್ನು ನೀವು ಮಾಡಿದ್ರಿ, ಇವತ್ತಿನವರೆಗೆ ಸೇವೆಗಳನ್ನು ಮಾಡಿದ್ರೆ ಅದು ಬೇರೆಯವರಿಗೆ ಪ್ರೇರಣೆ. ಅನಾಥ ಶವವನ್ನು ತಂದಿದ್ರಿ, ಅದನ್ನು ಕೇಳ್ತಾರೆ, ನೋಡ್ತಾರೆ, ಉಳಿದವರಿಗೆ ಒಂದಿಷ್ಟು ಪ್ರೇರಣೆ ಸಿಗುತ್ತೆ, ಯುವಕರಿಗೆ ಪ್ರೇರಣೆ ಸಿಗುತ್ತೆ, ನಾವು ಮಾಡಬೇಕು, ನಾವು ಇಂಥ ಸಂದರ್ಭದಲ್ಲಿ ಸೇವೆಯನ್ನು ಮಾಡಬೇಕು. ಮತ್ತೊಂದು ಯಾವ ಅನಾಥ ಇರ್ತಕ್ಕಂಥ ಒಂದು ವೃದ್ಧೆಯನ್ನು ನೀವು ಕಾಪಾಡ್ತೀರಿ, ಕಾಡಿನಲ್ಲಿ ಹೋಗಿರ್ತಕ್ಕಂಥ ಕಾಣೆಯಾದ ವ್ಯಕ್ತಿಯನ್ನು ಕರ್ಕೊಂಬಂದ್ರಿ, ನೀವು ಹುಡುಕಿದ್ರಿ, ನಮ್ಮ ಇಲ್ಲಿ ಸಹೋದರಿ ಇದ್ದಾರೆ, ಅಂತ ಹೆಬ್ಬಾವಿನಿಂದ ಮಗುವನ್ನು ರಕ್ಷಿಸತಕ್ಕಂಥ ಸಹೋದರಿ ಇದ್ದಾರೆ. ಇದೆಲ್ಲ ಏನಾಗುತ್ತಂದ್ರೆ ಬೇರೆಯವರಿಗೆ ಸ್ಥೈರ್ಯ ಹಾಗೂ ಪ್ರೇರಣೆಯನ್ನು ಕೊಡುತ್ತೆ. ನಾವು ಒಂದಿಷ್ಟು ಸೇವೆಯನ್ನು ಮಾಡಬೇಕು, ಸಮಯೋಚಿತ ಸೇವೆಯನ್ನು ಮಾಡಬೇಕು. ಇವತ್ತೇನು ನಾವು ಇಲ್ಲಿ 250 ಇದ್ದೀರಿ, ಇವತ್ತು ನೀವು ಯಾವ ರೀತಿ ಸಮಾಜದಲ್ಲಿ ಗುರುತಿಸಿಕೊಂಡಿದ್ದೀರಿ. ಒಂದು ವೇಳೆ ಈ ವೇದಿಕೆ ಇಲ್ಲ ಅಂದಿದ್ರೆ ಎಲ್ಲರಾಗಿ ನೀವು ಒಬ್ಬರು ವ್ಯಕ್ತಿಯಾಗಿರ್ತಿದ್ರಿ, ಎಲ್ಲರಾಗಿ ನೀವು ನಿಮ್ಮದೊಂದು ಕೆಲಸ ಮಾಡ್ಕೊಂಡು ನಿಮ್ಮ ಒಂದು ವ್ಯವಸ್ಥೆಗೆ ಇರ್ತಾ ಇದ್ದೀರಿ. ಆದರೆ ಇವತ್ತು ನೀವು ಸಮಾಜದಲ್ಲಿ ವಿಭಿನ್ನವಾಗಿ ಕಾಣ್ತಿದ್ರಿ, ಇನ್ನೊಬ್ಬರಿಗೆ ಒಂದು ಪ್ರೇರಣೆ ಕೊಡ್ತಕ್ಕಂಥ ಒಂದು ಸ್ಥಾನಮಾನ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರೇರಣೆಯನ್ನು ಕೊಡ್ತಕ್ಕಂಥ ಪ್ರೇರಣಾ ಶಕ್ತಿ ಬಹಳ ಸುಲಭವಾಗಿ ಸಿಗೋದಿಲ್ಲ, ಅದು ಒಂದು ಶಕ್ತಿಯಾಗಿರ್ತಕ್ಕಂಥ. ಹಾಗಾಗಿ ಇವತ್ತು ಪ್ರತಿಯೊಬ್ಬ ಶೌರ್ಯ ಕಾರ್ಯಕರ್ತ ಕೂಡ ಪ್ರೇರಣಾ ಶಕ್ತಿಯಾಗಿರಬೇಕು. ಮೊನ್ನೆ ನಾವು ಪಾದಯಾತ್ರೆ ಮಾಡುವ ಸಂದರ್ಭದಲ್ಲಿ ಜಯವಂತಿಗೆ ಕರೆದು, ಯಾಕಂದ್ರೆ ನಾನೊಂದು 2 ವರ್ಷದಿಂದ ನೋಡ್ತಾ ಇದ್ದೆ, ನಾನು ಬೀದಿ ವಿದ್ಯುತ್ ಕಂಬಗಳ ಉಜಿರೆ ಬಹಳ ಒಂದು ಒಳ್ಳೆಯ ವ್ಯವಸ್ಥೆ, ಅಷ್ಟು ಒಳ್ಳೆಯ ವ್ಯವಸ್ಥೆಯನ್ನ ಆ ಒಂದು ಮಲಿನ ಸ್ಥಿತಿಯಲ್ಲಿ ನೋಡೋದು ಬಹಳ ಬೇಸರ ಆಗ್ತದೆ. ನನಗೆ ಗೊತ್ತಿದ್ದದು ಬಹಳ ಕಷ್ಟ ಅಂತ. ಕಷ್ಟದ ಕೆಲಸ ಮಾಡ್ಲಿಕ್ಕೆ ಒಬ್ಬರಿಗೆ ಮಾತ್ರ ಸಾಧ್ಯ, ಯಾರಿಗೆ? ಶೌರ್ಯದವರಿಗೆ ಮಾತ್ರ. ಜಯವಂತ ಕರೆದು ಜಯವಂತಿಂದ ಕ್ಲೀನ್ ಮಾಡಬಹುದಾ ನಮ್ಮ ಶೌರ್ಯ ಕಾರ್ಯಕರ್ತನ ಅವ್ರನ್ನ ಕರೆದು ಕೇಳಿ ಇದು ಮಾಡ್ಲಿಕ್ಕಾಗುತ್ತಾ, ಇದಕ್ಕೆ ಏನು ವ್ಯವಸ್ಥೆ ಬೇಕು, ನಿಮಗೆ ಕ್ರೇನ್ ಬೇರೆ ಏನು ಬೇಕಾದರೂ ಮಾಡಿ ನಾನು ಪರ್ಮಿಷನ್ ಕೊಡ್ತೇನೆ, ಬಟ್ ಕಾರ್ಯಕರ್ತರಿಗೆ ಆಗುತ್ತಾ ನೋಡ್ಕೊಳ್ಳಿ, ಸೇಫ್ಟಿಯನ್ನು ನೋಡ್ಕೊಳ್ಳಿ ಅಂತ ಹೇಳಿ. ಎಷ್ಟು ಉತ್ಸಾಹ ಅಂದರೆ ತತ್ಕ್ಷಣದಲ್ಲಿ ಪೂಜ್ಯರ ಹುಟ್ಟುಹಬ್ಬದ ಮೊದಲನೇ ದಿನ ಬಹಳ ಎಕ್ಸಲೆಂಟ್ ಟೀಮ್ ಬಂದು ಅಷ್ಟು ಎತ್ತರದ ಕಂಬಗಳನ್ನು ಕೊನೆಯವರೆಗೂ 1 ಇಂಚು ಬಿಡದೆ ಶುದ್ಧ ಮಾಡ್ತಾರೆ. 1 ಇಂಚು ಬಿಡದೆ ಶುದ್ಧ ಮಾಡ್ತಾರೆ. ಇವತ್ತಿಗೆ ನೋಡಿ, ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಇವತ್ತು ಪ್ರತಿಯೊಬ್ಬರು ಓಡಾಡೋರು ಅಲ್ಲಿ ಹೋದ ಕೂಡಲೇ ಶೌರ್ಯದವರಿಗೆ ನೆನಪರುತ್ತೆ, ಆಟೋಮೆಟಿಕ್ ನೆನಪರುತ್ತೆ. ಇದನ್ನು ಯಾಕಂದ್ರೆ ಪಳ ಹೊಳಿತಾ ಇದೆ, ಈಗಲೂ ಹೊಳಿತಾ ಇದೆ. ಇದು ಶೌರ್ಯ ಕಾರ್ಯಕರ್ತರು, ಧರ್ಮಸ್ಥಳದ ಶೌರ್ಯ ಕಾರ್ಯಕರ್ತರು ಕ್ಲೀನ್ ಮಾಡಿದ್ರು. ಆಟೋದವರು ಓಡಾಡೋರಿಗೂ ಒಂದ್ಸರಿ ಯೋಚನೆ ಮಾಡ್ತಾರೆ. ಅವರೇ ಬಂದು ನನ್ನಲ್ಲಿ ಎಷ್ಟೋ ಜನ ಹೇಳಿದ್ದಾರೆ, ಎಷ್ಟು ಚೆನ್ನಾಗಾಯ್ತು ಸರ್ ಕ್ಲೀನ್ ಮಾಡಿ, ಮೊದಲು ನೋಡ್ಲಿಕ್ಕೆ ಆಗ್ತಿರಲಿಲ್ಲ ಅಂತ. ಇದು ಒಂದು ಉದಾಹರಣೆ. ಅದೇ ರೀತಿ ಎಷ್ಟೋ ನೀವು ನಮ್ಮ ಮಡೆ ಅಂತಾರೆ ಶಾಲಾ ಕೊಠಡಿ, ಆ ಶಾಲಾ ಕೊಠಡಿಗೆ ಬಂದವರು ವೀಕ್ಷಿಸಿದವರಿಗೆಲ್ಲರಿಗೂ ಶೌರ್ಯ ಕಾರ್ಯಕರ್ತರ ಕಾರ್ಯ ಒಂದು ನೆನಪಾಗ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಆ ಒಂದು ಕೆಲಸ, ಆ ಒಂದು ಕ್ಷಣ, ಆ ಒಂದು ದಿನಕ್ಕೆ ಮುಗಿಯೋದಿಲ್ಲ, ಅದು ನಿರಂತರವಾಗಿ ಇನ್ನೊಬ್ಬರಿಗೆ ಪ್ರೇರಣೆ ಕೊಡ್ತಕ್ಕಂಥದ್ದು. ಹಾಗೆ
ನಾನು ಕಳೆದ 5 ವರ್ಷಗಳಲ್ಲಿ ಬಹಳಷ್ಟು ಶೌರ್ಯ ತರಬೇತಿ ಅಥವಾ ಇತರ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನಾನು ಹೇಳ್ತೇನೆ. ಪ್ರಪ್ರಥಮ ಬಾರಿಗೆ ಪೂಜ್ಯರು ಇದನ್ನು ಬಹಳಷ್ಟು ವೇದಿಕೆಗಳು ಹೇಳಿದ್ದಾರೆ. ನಾವು ಇನ್ನೊಬ್ಬರಿಗೆ ಸಹಾಯವನ್ನು ಮಾಡುವ ಮೊದಲು ನಾವು ಸುರಕ್ಷಿತವಾಗಿರಬೇಕು, ಸ್ವಯಂ ಸಂರಕ್ಷಣೆಗಳನ್ನ ಮಾಡ್ಕೊಂಡಿರ್ತೇವೆ. ಅಪಘಾತ ಇರಲಿ, ಪ್ರವಾಹ ಇರಲಿ, ಯಾವುದೇ ಸಂದರ್ಭದಲ್ಲಿ ಫಸ್ಟ್ ನಿಮ್ಮ ಸೇಫ್ಟಿ, ನೀವು ಸೇಫ್ ಆಗಿದ್ದರೆ ಮಾತ್ರ ಇನ್ನೊಬ್ಬರನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ. ನಾವು ವಿಮಾನದಲ್ಲಿ ಹೋಗುವಾಗ ಅನೌನ್ಸ್ ಮಾಡ್ತಾರೆ, ಅದು ಪ್ರತಿ ಪ್ರಯಾಣದ ಮೊದಲು ಹೇಗೆ ಹೇಗೆ ಅಪಾಯಗಳು ಬರುವಾಗ ನೀವು ರಕ್ಷಿಸ್ಕೊಳ್ಬೇಕು, ಲೈಫ್ ಜಾಕೆಟ್ ಎಲ್ಲಿದೆ ಏನೆಲ್ಲ ಮಾಡ್ತಾರೆ. ಮೇಲೆ ತುಂಬ ವಿಮಾನ ಮೇಲೆ ಹೋದಾಗ ಕೆಲವೊಮ್ಮೆ ಆಕ್ಸಿಜನ್ ಕಡಿಮೆ ಆಗುತ್ತೆ, ವಾತಾವರಣದಲ್ಲಿ ವ್ಯತ್ಯಯ ಆದಾಗ. ಆಕ್ಸಿಜನ್ ಕಡಿಮೆ ಆದಾಗ ಅದು ಆಟೋಮೆಟಿಕ್ ಆಗಿ ನಮ್ಮ ಮೇಲೆ ಕ್ಯಾಬಿನ್ನ ಇದಿರುತ್ತೆ, ಆಟೋಮೆಟಿಕ್ ಆಗಿ ಆಕ್ಸಿಜನ್ ಮಾಸ್ಕ್ ಡ್ರಾಪ್ ಆಗುತ್ತೆ, ಕೆಳಗೆ ಬಂದ್ಬಿಡುತ್ತೆ ಆಟೋಮೆಟಿಕ್. ಮಾಸ್ಕ್ ಬಂದ ಕೂಡಲೇ ಎಲ್ಲರೂ ಅದನ್ನು ತಗೊಂಡು ಮುಖಕ್ಕೆ ಹಾಕ್ಕೊಳ್ಬೇಕು. ಆಗ ಅವರು ಅನೌನ್ಸ್ ಮಾಡ್ತಾರೆ, ಮೊದಲೇ ಅನೌನ್ಸ್ ಮಾಡಿರ್ತಾರೆ. ಕೆಲವರಿಗೆ ಅದು ಹಾಕ್ಕೊಳ್ಳಿಕ್ಕೆ ಗೊತ್ತಾಗೋದಿಲ್ಲ, ಸೊ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಾರೆ, ಮಕ್ಕಳಿಗೋ ಬೇರೆಯವರಿಗೆ ಯಾರಿಗೋ. ನೀವು ಬೇರೆಯವರಿಗೆ ಆಕ್ಸಿಜನ್ ಮಾಸ್ಕ್ ಅನ್ನ ಹಾಕುವ ಮೊದಲು ನೀವು ಸರಿಯಾಗಿ ಹಾಕೊಳ್ಳಿ ಅಂತ ವಿಮಾನಯಾನದ ಪ್ರತಿ ಸಲ ಅನೌನ್ಸ್ ಮಾಡ್ತಾರೆ. ಯಾಕಂದ್ರೆ ನೀವು ಆಕ್ಸಿಜನ್ ಹಾಕೊಂಡು ನೀವು ಸರಿಯಾಗಿ ಇರ್ತೀರಿ, ಉಸಿರಾಡ್ತೀರಿ, ಆಗ ನೀವು 10 ಜನರಿಗೆ ಬೇಕಾದ್ರೆ ಮಾಸ್ಕ್ ಹಾಕ್ಬೋದು. ನೀವು ಮಾಸ್ಕ್ ಹಾಕೊಂಡಿಲ್ಲ ಅಂದ್ರೆ ನೀವು ಒಬ್ಬನಿಗೆ ಮಾಸ್ಕ್ ಹಾಕೋದ್ರೊಳಗೆ ನೀವೇ ಬಿದ್ದು ಹೋಗ್ತೀರಿ, ನೀವು 10 ಜನ ಬದುಕಿಸುವ ಅವಕಾಶ ತಪ್ಪಿ ಹೋಗುತ್ತೆ, ನೀವು ಬಿದ್ದೋಗ್ಬಿಡ್ತೀರಿ. ಸೊ ಅದಕ್ಕೋಸ್ಕರ ಯಾವಾಗಲೂ ನಮ್ಮ ಶೌರ್ಯ ಕಾರ್ಯಕರ್ತರು ನೀವು ಇನ್ನೊಬ್ಬರಿಗೆ ಸಹಾಯ ಮಾಡುವಾಗ ಅಥವಾ ಜೀವ ರಕ್ಷಿಸುವಾಗ ನಿಮ್ಮ ಸುರಕ್ಷತೆ, ನಿಮ್ಮ ಸಂರಕ್ಷಣೆ ಪ್ರಥಮ ಆದ್ಯತೆ. ನೀವು ಗಟ್ಟಿಯಾಗಿದ್ರೆ ಮಾತ್ರ ಇನ್ನೊಬ್ಬರನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ. ಅರ್ಥ ಆಗಿದೆ? ಇದಕ್ಕೋಸ್ಕರ ನಿಮ್ಮ ಪರಿಕರ ಕೊಟ್ಟಿರ್ತಾರೆ. ಪ್ರತಿ ತಾಲೂಕಲ್ಲಿ ಲೈಫ್ ಜಾಕೆಟ್ಗಳಿರ್ಬೋದು, ಬೇರೆ ಎಲ್ಲ ಪರಿಕರಗಳು ಸಣ್ಣದಿರ್ಬೋದು ದೊಡ್ಡದಿರ್ಬೋದು, ನಿಮ್ಮ ಸಂರಕ್ಷಣೆಗಾಗಿ ಸುಲಭವಾಗಿ ನೀವು ಆಪತ್ತನ್ನು ಬಳಸ್ತೀವಿ. ಜೊತೆಗೆ ಸುಮ್ಮನೆ ನಾವು ಕಾರ್ಯಕರ್ತರನ್ನ ಶೌರ್ಯರು, ಸ್ವಯಂ ಸೇವಕರು ಇವರಿಗೆ ಈ ಐಟಮ್ ತಗೊಂಡು ಯಾರಿಗೆ ಬೇಕಾದ್ರೂ ಸಹಾಯ ಮಾಡಿ ಅಂತ ಬಿಡ್ತಾ ಇಲ್ಲ. ಅತ್ಯಂತ ನುರಿತ ತಜ್ಞರಿಂದನೇ ನಿಮ್ಗೆ ತರಬೇತಿ ಕೊಡ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಯಾವ್ದನ್ನ ರಕ್ಷಿಸ್ತಕ್ಕಂಥದ್ದು ಬಹಳ ಸುಲಭವಾದ ಕೆಲಸ ಅಲ್ಲ. ನೀರಿನ ಅಪಘಾತಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡ್ರೆ, ಜಲದಲ್ಲಿ ಮುಳುಗಿ ಸತ್ತವ್ರನ್ನ ನಾವು ಗಮನದಲ್ಲಿ ಇಟ್ಕೊಂಡ್ರೆ ಬಹುತೇಕ ಕೇಸಲ್ಲಿ ಬಹಳ ನೋವಾಗುತ್ತೆ. ನೀವು ಯಾವುದೇ ಒಂದು ಪೇಪರ್ಲಿ ಬರಲಿ 3 ಜನ ಮುಳುಗಿದ್ರು, 4 ಜನ ಮುಳುಗಿದ್ರು ಅಂದ್ರೆ ಅಲ್ಲಿ ಸ್ಪಷ್ಟವಾಗಿ ಅದನ್ನು ವಿಚಾರಿಸಿದಾಗ ನಿಜವಾಗ್ಲೂ ಮುಳುಗಿದ್ದು ಒಬ್ಬ, ನಂತರ ಏನಾಗುತ್ತೆ, ರಕ್ಷಿಸ್ಲಿಕ್ಕೆ ಇನ್ನೊಬ್ಬ ಹೋಗ್ತಾನೆ, ಅವರಿಬ್ಬರು ರಕ್ಷಿಸ್ಲಿಕ್ಕೆ ಮತ್ತೊಬ್ಬ ಹೋಗ್ತಾನೆ, 3 ಜನ ರಕ್ಷಿಸ್ಲಿಕ್ಕೆ ಮತ್ತೊಬ್ಬ ಹೋಗ್ತಾನೆ, ಎಲ್ಲರೂ ಮುಳುಗ್ತಾರೆ. ಯಾಕಂದ್ರೆ ಅವ್ರಿಗೆ ರಕ್ಷಿಸೋದು ಹೇಗಂತ ತರಬೇತಿ ಇಲ್ಲ, ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ನೀರಲ್ಲಿ ಅವ್ರು ಏನಾದರೂ ಮಾಡಿ ಬದುಕಿಸ್ಬೇಕಂತ ಹೋಗ್ತಾರೆ, ಆದರೆ ಅವರಿಗೆ ಸಂಕಷ್ಟ ಸಿಗ್ತಾರೆ. ಒಂದು ಜೀವವು ಹೋಗ್ಬಾರ್ದು, ಎಲ್ಲ ಜೀವ ಅಮೂಲ್ಯ. ಆದರೆ ಒಂದು ಜೀವ 2 ಆಯ್ತು, 3 ಆಯ್ತು, 4 ಆಯ್ತು, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಹೇಗೆ ಅಂತ ಹೇಳಿ. ಅದಕ್ಕೋಸ್ಕರ ನಮ್ಮ ಶೌರ್ಯ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಒಳ್ಳೆಯ NDR ತಜ್ಞರು ಅಥವಾ ನಮ್ಮ ಅಗ್ನಿಶಾಮಕದಂತಹ ತಜ್ಞರಿಂದ, ಇತರ ತಜ್ಞರಿಂದ ಇವತ್ತು ನಾವು ಅತ್ಯುನ್ನತವಾದ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಯಾಕಂದ್ರೆ ನಿಮ್ಮ ಸ್ವಯಂ ರಕ್ಷಣೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎರಡನೇದು, ಬೇರೆಯವರಿಗೆ ರಕ್ಷಣೆ ಮಾಡುವಾಗ ಸರಿಯಾದ ಕ್ರಮದಲ್ಲಿ ರಕ್ಷಣೆ ಮಾಡಿದ್ರೆ ಮಾತ್ರ ಒಂದು ಆ ವ್ಯಕ್ತಿಯ ಜೀವನ ಉಳಿಸ್ಲಿಕ್ಕೆ ಸಾಧ್ಯ, ನೀವು ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ. ಯಾವ ಉದ್ದೇಶದ ಬಗ್ಗೆ ನಾವು ಆ ಸೇವೆಯನ್ನು ಕೊಡಬೇಕಂತಿದ್ದು, ತುರ್ತು ಸ್ಪಂದನೆ ಮಾಡಬೇಕಂತಿದ್ದು, ಅದು ಸಾಧ್ಯವಾಗತಕ್ಕಂಥದ್ದು. ನಾವು ಗಟ್ಟಿಯಾಗಿ ನಿಲ್ಲಬೇಕು, ನಂತರ ಪರರಿಗೆ ಸಹಾಯ ಮಾಡಬೇಕನ್ನೋದು ಒಂದು ಆಯಾಮದಲ್ಲಿ ನಿಮಗೆ ನಾನು ತಿಳಿಸಿದ್ದೇನೆ. ಎರಡನೇ ಆಯಾಮ, ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಹೇಳಿದ್ದೇನೆ. ಶೌರ್ಯ ಕಾರ್ಯಕ್ರಮದಲ್ಲಿ ನಮ್ಮ ಹೆಚ್ಚಿನ ಶೌರ್ಯ ಕಾರ್ಯಕರ್ತರು ಆಪತ್ ಬಾಂಧವ ಅಷ್ಟೇ ಅಲ್ಲ, ದಾನಶೂರ ಕರ್ಣ. ತನಗೆ ಏನು ಇದೆಯೋ ಇಲ್ವೋ ನೋಡೋದಿಲ್ಲ. ಯಾರಾದರೂ ಸಮಸ್ಯೆಯಲ್ಲಿದ್ದಾರಂದ್ರೆ ಅವರಿಗೆ ವೈಯಕ್ತಿಕವಾಗಿ ಸಹಾಯ ಮಾಡೋದು, ಆರ್ಥಿಕವಾಗಿ ಸಹಾಯ ಮಾಡೋದನ್ನು ನೋಡಿದ್ದೀನಿ. ಆರ್ಥಿಕವಾಗಿ ಸಹಾಯ ಮಾಡಿ, ಆದರೆ ನಮ್ಮ ಒಂದು ಕುಟುಂಬದ ಅಥವಾ ನಮ್ಮ ಜವಾಬ್ದಾರಿಗಳನ್ನು ನಾವು ಸರಿಯಾಗಿ ನಿರ್ವಹಿಸ್ತಕ್ಕಂಥ ಸ್ಥಾನದಲ್ಲಿ ತಲುಪಿದ ನಂತರ ಇನ್ನೊಬ್ಬರಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು. ನೀವು ಈ ಸಾಮಾಜಿಕ ಸಹಾಯ ಮಾಡೋದೇ ದೊಡ್ಡದು.
ಯಾಕಿದನ್ನು ನಾನು ಹೇಳ್ತೇನೆ ಅಂದರೆ ಬಹಳ ಸೂಕ್ಷ್ಮವಾಗಿ ನಾನು ಕೆಲವು ಕಡೆ ತಿಳಿದುಕೊಂಡಿದ್ದೇನೆ. ಇದು ಸಹಜವಾಗಿರ್ತಕ್ಕಂಥ ಶೌರ್ಯ ಕಾರ್ಯಕರ್ತರಿಗೆ ಅಷ್ಟೇ ಅಲ್ಲ, ಸಮಾಜದಲ್ಲಿ ಯಾರೇ ಸಮಾಜ ಸೇವಕರಿದ್ದರು ಅವರ ಮನೆಯಲ್ಲಿ ಬರುವ ಒಂದು ಕೂಗು ಸಾಮಾನ್ಯವಾಗಿರುತ್ತೆ. ಏನು, ಮನೆಯಲ್ಲಿ ಒಂದು ಕೂಗಿರುತ್ತೆ, ಅಲ್ಲಿಯ ಮನೆಯ ಸದಸ್ಯರಲ್ಲಿ ಅಥವಾ ಕುಟುಂಬದವರಿಂದ ಒಂದು ಸಾಮಾನ್ಯವಾಗಿ ಒಂದು ಕೂಗಿರುತ್ತೆ. ಏನು, ಅದಕ್ಕೊಂದು ಗಾದೆಯೇ ಉಟ್ಕೊಂಡಿದೆ. ನೀವೇ ಹೇಳಿ, ಮನೆಗೆ ಮನೆಯಲ್ಲಿ ಸಮಸ್ಯೆಗಳು ಇದ್ದು ಬೇರೆಯವರ ಸಮಸ್ಯೆಗಳಿಗೆ ಸ್ಪಂದಿಸುವುದನ್ನ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮನೆಯಲ್ಲಿ ಸಮಸ್ಯೆ ಇದ್ದು ಬೇರೆಯವರಿಗೆ ತೀವ್ರ ಸಮಸ್ಯೆ ಇದ್ರೆ ನೀವು ಹೋಗಿ ಅವರಿಗೆ ಸಹಕಾರ ಮಾಡ್ಬೋದು, ತೀವ್ರ ಸಮಸ್ಯೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ಈ ಸಮಾಜ ಸೇವೆಯನ್ನು ಮಾಡುವ ಕೆಲವು ಕಾರ್ಯಕರ್ತರಿಗೆ ಅದೇ ಒಂದು ಹವ್ಯಾಸ ಆಗಿ ಬಿಡುತ್ತೆ. ಅವ್ರಿಗೆ ಸಮಾಜ ಸೇವೆ ಮಾಡಲಿಕ್ಕಿಲ್ಲ ಅಂದರೆ ಏನೋ ಒಂಥರ ಚಡಪಡಿಸ್ತಾರೆ. ಯಾಕಂದ್ರೆ ಅವರ ಒಂದು ವ್ಯಕ್ತಿತ್ವ ಹೇಗಾಗಿರುತ್ತೆ ಅಂದರೆ, ಸಮಾಜ ಸೇವೆ ಮಾಡಿದಾಗ 4 ಜನ ಶಬಾಷ್ಗಿರಿ ಹೇಳಿದಾಗ ಅವ್ರಿಗೆ ಒಂಥರ ಬ್ಯಾಟ್ರಿ ರೀಚಾರ್ಜ್ ಆಗ್ತಾ ಇದ್ದಾಗೆ ಆಗುತ್ತೆ. ಅದಿಲ್ಲ ಅಂದರೆ ಬ್ಯಾಟ್ರಿ ಡಲ್ ಆಗಿರುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಮನೆಯಲ್ಲೂ ಸಮಸ್ಯೆ ಇದ್ರು ಬೇರೆ ಕಡೆ ಸಣ್ಣ ಸಮಸ್ಯೆ ಇದ್ರು ಓಡಿ ಹೋಗಿ ಪರಿಹಾರ ಕೊಡ್ತಾರೆ. ನಾನು ನೇರವಾಗಿ ಇದನ್ನು ಹೇಳ್ತಾ ಇದ್ದೀನಿ, ಹೆಚ್ಚಿನವರು ಇದನ್ನು ಒಪ್ಕೊಳ್ತಾ ಇದ್ದಾರೆ. ನಿಮ್ಮ ನಗುಮುಖವೇ ಇದಕ್ಕೆ ಸಾಕ್ಷಿ. ಹಾಗಾಗಿ ನಾವೇನು ಮಾಡಬೇಕು, ಮೊದಲು ನಮ್ಮ ಮನೆಯ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಬೇಕು. ಅದು ಪುರುಷಾರ್ಥದಲ್ಲೂ ಕೂಡ ಅದನ್ನು ಹೇಳಿರ್ತಕ್ಕಂಥದ್ದು. ನಮ್ಮ ಮನೆಯ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳೋಣ, ಮತ್ತೆ ಇತರರಿಗೆ ಸಹಕಾರ ಮಾಡೋಣ. ಮೊದಲನೇದಾಗಿ ಅದಕ್ಕೋಸ್ಕರ ನಾನು ಹೇಳಿರ್ತಕ್ಕಂಥ ಎಲ್ಲ ಶೌರ್ಯ ಕಾರ್ಯಕರ್ತರಿಗೆ ಒಂದೇ ಒಂದು ಪ್ರಮುಖವಾದ ಪಾಠ, ಆರ್ಥಿಕವಾಗಿ ನೀವು ಸದೃಢತೆಯನ್ನು ಹೊಂದಿ. ಇಟ್ಸ್ ಫಂಡಮೆಂಟಲ್. ನಾನು ಎಲ್ಲರಿಗೂ ಹೇಳ್ತಕ್ಕಂಥದ್ದಿದೆ, ಆರ್ಥಿಕವಾಗಿ ನೀವು ಸದೃಢತೆಯನ್ನು ಹೊಂದಿ. ಪೂಜ್ಯ ಕಾವಂದರು ಯಾಕೆ ಗ್ರಾಮಾಭಿವೃದ್ಧಿ ಯೋಜನೆ ಹುಟ್ಟು ಹಾಕಿದ್ರಂದ್ರೆ, ಬಡ ಜನತೆಯನ್ನ, ಅಸಹಾಯಕ ವ್ಯಕ್ತಿಗಳನ್ನ ಆರ್ಥಿಕವಾಗಿ ಸದೃಢತೆಗೊಳಿಸಲಿಕ್ಕೆ. ಆರ್ಥಿಕವಾಗಿ ಒಬ್ಬ ವ್ಯಕ್ತಿ, ಒಂದು ಕುಟುಂಬ ಯಾವಾಗ ಸದೃಢತೆಯನ್ನು ಹೊಂದುತ್ತೋ ಅವರ ಜೀವನದಲ್ಲಿ ಅಥವಾ ಆ ಕುಟುಂಬದ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಲ್ಲಿ 70% 80% ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಹೌದಾ? ಯಾವ ಒಂದು ಕುಟುಂಬದಲ್ಲಿ ಆರ್ಥಿಕ ಸ್ಥಿರತೆ ಇರುತ್ತೋ ಅಥವಾ ಯಾವ ವ್ಯಕ್ತಿಯಲ್ಲಿ ಆರ್ಥಿಕ ಸದೃಢ ಇರುತ್ತೋ ಅವನ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳಲ್ಲಿ 80% ಪರಿಹಾರವನ್ನು ಹುಡುಕೊಳ್ಬಹುದು. ಯಾಕಂದ್ರೆ ವಿಟಮಿನ್ ಎಂ ಇದ್ರೆ ಎಲ್ಲ ಕಾಯಿಲೆಗಳಿಗೆ 80% ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತೆ. ಯಾವುದು ವಿಟಮಿನ್ ಎಂ? ಮನಿ. ನೋಡಿ, ಒಬ್ಬನ ವ್ಯಕ್ತಿ ಅಥವಾ ಒಂದು ಕುಟುಂಬದ ಜೀವನದಲ್ಲಿ ನೋಡಿ ಸಮಸ್ಯೆಗಳು ಯಾವುದು, ನೀವೇ ಹೇಳಿ. ಸಮಸ್ಯೆಗಳು ಯಾವುದು? ಸಮಸ್ಯೆ ಸ್ಟಾರ್ಟಿಂಗ್ ಹೇಳಿದ್ರೆ ಆರ್ಥಿಕ ಸಮಸ್ಯೆ. ಯಾಕಂದ್ರೆ ಅದು ಸರಿ ಇದ್ರೆ ಎಲ್ಲವೂ ಯಾವುದು ಸಮಸ್ಯೆ ಇಲ್ಲ. ಯಾಕಂದ್ರೆ ಎಲ್ಲ ಸಮಸ್ಯೆಗೆ ಅದೇ ಉತ್ತರ ಕೊಡುತ್ತೆ. ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಯಾಸ ಇಲ್ಲ, ವಿಟಮಿನ್ ಎಂ ಇದ್ರೆ ಪರಿಹಾರ. ನಮ್ಮ ಮನೆಯಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲ, ವಿಟಮಿನ್ ಎಂ ಇದ್ರೆ. ಮನೆ ಇಲ್ಲ, ವಿಟಮಿನ್ ಎಂ. ಕೃಷಿ ಕೆಲಸ ಸರಿಯಾಗ್ತಿಲ್ಲ, ವಿಟಮಿನ್ ಎಂ. ಅದಿಲ್ಲ, ಇದಿಲ್ಲ, ಅನಾರೋಗ್ಯ, ಟ್ರೀಟ್ಮೆಂಟ್ ಇಲ್ಲ, ಯಾವುದೇ ನೀವು ತೆಗೆದುಕೊಳ್ಳಿ, ಆರ್ಥಿಕವಾಗಿ ಒಬ್ಬ ವ್ಯಕ್ತಿ ಸದೃಢನಾಗಿದ್ದರೆ ಹೆಚ್ಚಿನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತದೆ. ಆದರೆ ಹೆಚ್ಚಿನ ಸಮಾಜ ಸೇವಕರು ಅದರ ಬಗ್ಗೆ ಚಿಂತನೆ ಮಾಡೋದಿಲ್ಲ. ಆರ್ಥಿಕವಾಗಿ ಯಾವುದೇ ಪ್ಲ್ಯಾನ್ ಇರೋದಿಲ್ಲ. ಅವರಿಗೆ ಭವಿಷ್ಯದ ಬಗ್ಗೆ ಯಾವುದೇ ಒಂದು ನಿಚ್ಚಳವಾದ ಒಂದು ರೂಪುರೇಷೆಗಳನ್ನು ನಾವು ರೂಪಿಸ್ಕೊಂಡಿರೋದಿಲ್ಲ. ಸುಮ್ಮನೆ ಜೀವನವನ್ನು ಮಾಡ್ತಾ ಇರ್ತಾರೆ, ಹೆಲ್ಪ್ ಮಾಡ್ತಾರೆ, ಜೀವನವನ್ನು ಮಾಡ್ತಾ ಇರ್ತಾರೆ. ಎಲ್ಲಿಯವರೆಗೆ ನೀವು ಗಟ್ಟಿಯಾಗಿರ್ತೀರೋ ಅಲ್ಲಿಯವರೆಗೆ ರಥ ನಡೆಯುತ್ತೆ. ಯಾವ್ಯಾವ ವ್ಯಕ್ತಿಗಳು ಯಾವ ಒಂದು ಮುಂದಾಲೋಚನೆ ಇಲ್ಲದೆ, ಭವಿಷ್ಯತ್ನ ಬಗ್ಗೆ ಚಿಂತನೆಯನ್ನು ಮಾಡದೆ, ಅವುಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನ ನಡೆಸ್ಕೊಳ್ಳದೆ ಇರ್ತಕ್ಕಂಥವರು ವೃದ್ಧಾಪ್ಯಕ್ಕೆ ಬಂದಾಗ ಈಗ ಬಹಳಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಿದ್ರೆ, ಅಂಥವರಲ್ಲಿ ಸ್ವಯಂ ಸೇವಕರನ್ನ ನಾನು ಬಹಳಷ್ಟು ನೋಡಿದ್ದೇನೆ. ಊರಿಗೆ ಉಪಕಾರ ಮಾಡಿರ್ತಕ್ಕಂಥದ್ದು ಜೀವನದುದ್ದಕ್ಕೂ. ವೃದ್ಧರಾದ್ಮೇಲೆ ಅವ್ರಿಗೆ ಯಾರೂ ಇಲ್ಲ.
ಕುಟುಂಬನೂ ಇಲ್ಲ, ಮಕ್ಕಳು ಇಲ್ಲ, ಯಾವುದೇ ಆಸ್ತಿ ಪಾಸ್ತಿ ಮಾಡ್ಕೊಂಡಿಲ್ಲ, ಆದಾಯ ತರ್ತಕ್ಕಂಥ ಮೂಲವನ್ನು ಯಾವುದೂ ಮಾಡ್ಕೊಂಡಿಲ್ಲ, ಬಹಳ ಪರಿತಪಿಸ್ತಕ್ಕಂಥವ್ರನ್ನ ನೋಡಿದ್ದೆ ನಾನು. ನೀವ್ಯಾರು ಆ ಥರ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಅಂತಲ್ಲಿ, ನಿಮ್ಮಲ್ಲಿ ಹೆಚ್ಚಿನವ್ರು ಪ್ಲ್ಯಾನ್ ಮಾಡ್ಕೊಂಡಿದ್ರು. ಆದರೆ ಅದಕ್ಕೆ ಪ್ರಥಮ ಆದ್ಯತೆಯನ್ನು ಕೊಡಿ. ಹೇಗೆ ಇನ್ನೊಬ್ಬರನ್ನ ರಕ್ಷಣೆ ಮಾಡುವಾಗ ನಿಮ್ಮ ಸ್ವಯಂ ರಕ್ಷಣೆಯನ್ನ ನೋಡ್ಕೊಳ್ಬೇಕು, ಇನ್ನೊಬ್ಬರಿಗೆ ಸಹಾಯ ಮಾಡುವ ಬದಲು ನಿಮ್ಮ ಜೀವನದಲ್ಲಿ ಗಟ್ಟಿಯಾಗಿ ನಿಂತಕ್ಕಂಥದ್ದು ನೀವು ನೋಡ್ಕೊಳ್ಬೇಕು. ನಿಮ್ಮ ಜೀವನದಲ್ಲಿ ಗಟ್ಟಿಯಾಗಿ ನಿಂತ ಮೇಲೆ ನೀವು ಸಮಾಜ ಸೇವೆಯಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು. ಇದು ಫಂಡಮೆಂಟಲ್. ಯಾವಾಗ ನಿಮ್ಮ ಕುಟುಂಬ ಮನೆಯಲ್ಲಿ ನೀವು ಗಟ್ಟಿಯಾಗಿ ನಿಲ್ಲಕ್ಕೆ ಸಾಧ್ಯನೋ ಆಗ ನೀವು ಹೊರಗೆ ಧೈರ್ಯದಿಂದ ಹಾಗೂ ಅರ್ಹತೆಯಿಂದ ಹೋಗ್ಲಿಕ್ಕೆ ಸಾಧ್ಯ. ಮನೆಯಲ್ಲಿ ಬಹಳ ಸಮಸ್ಯೆಯಲ್ಲಿ ಬಳಲುವಂತ ರೋಗಿಯನ್ನು ಇಟ್ಕೊಂಡು ಹೊರಗಡೆ ಇನ್ನೊಂದು ರೋಗಿಗೆ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಲ್ಲಿ ಆಗ್ತಾ ಇಲ್ಲ. ಎಷ್ಟೋ ಕಡೆ ಆಗ್ತಕ್ಕಂಥದ್ದು. ಬಹುಶಃ ಇದನ್ನು ಯಾರು ನಿಮ್ಗೆ ಹೇಳೋದಿಲ್ಲ. ಇಂಥ ಒಂದು ಸ್ವಯಂ ಸೇವಕರಿಗೆ ಪ್ರೇರಣೆ ಕೊಡ್ತಕ್ಕಂಥ ಸಂಸ್ಥೆ ನಿಮ್ಮಿಂದ ಎಷ್ಟು ಸೇವೆ ತಗೊಳ್ಳಿಕ್ಕೆ ಸಾಧ್ಯನೋ ಅಂಥದ್ದನ್ನು ಮಾತಾಡ್ತಾ ಇರುತ್ತೆ. ನಾನು ಅದನ್ನ ರಿವರ್ಸ್ ಮಾತಾಡ್ತಾ ಇದ್ದೆ. ಇಂಥ ಯಾವ ಸಂಸ್ಥೆಗಳು ಮಾತಾಡೋದಿಲ್ಲ. NGO ಎಲ್ಲ ಮಾತಾಡ್ತಾರೆ, ಏನು ನಿಮ್ದು ಹೆಚ್ಚು ಸಮಯ ನಮಗೆ ಬೇಕು, ಸೇವೆ ಮಾಡಿ, ಜನರಿಗೆ ಸೇವೆ ಮಾಡಿ, ನೀವಿರೋದೇ ಪರೋಪಕಾರಕ್ಕೆ. ಅದನ್ನು ಹೇಳ್ತಾರೆ, ಒಪ್ಕೊಳ್ಳೋಣ. ಪರೋಪಕಾರಂ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಆದರೆ ನಿಮ್ಮ ಅರ್ಹತೆಗಳನ್ನು ನೀವು ನೋಡ್ಕೊಳ್ಬೇಕು. ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ, ಪುರುಷಾರ್ಥ ಅಂತ, ಧರ್ಮ ಅರ್ಥ ಕಾಮ ಮೋಕ್ಷ. ಒಬ್ಬ ವ್ಯಕ್ತಿ ಧರ್ಮದ ತಳಹದಿಯಲ್ಲೇ ಜೀವನ ಮಾಡಬೇಕು. ಧರ್ಮ ಅಂದರೆ ರಿಲಿಜಿಯಸ್ ಅಲ್ಲ, ಧಾರ್ಮಿಕವಾಗಿ ನಾನು ಹೇಳ್ತಕ್ಕಂಥದ್ದಲ್ಲ. ಧರ್ಮ ಅಂದರೆ ಯಾವುದು ಸತ್ಯವು, ಯಾವುದು ಒಳ್ಳೆಯದು, ಯಾವುದು ಮಾನವೀಯ, ಯಾವುದು ನೈತಿಕ ಮೌಲ್ಯಗಳು, ಅದೇ ಧರ್ಮ. ಆ ಧರ್ಮದ ಆಧಾರದಲ್ಲೇ ನಿಮ್ಮ ಇಡೀ ಜೀವನ ಫೌಂಡೇಶನ್. ಅದು ಫೌಂಡೇಶನ್ ಮೇಲೆ ಇಡೀ ಕಟ್ಟಡ ಹೇಗೆ ವಿಸ್ತೃತವಾಗಿ ಕಟ್ಟಲಾಗುತ್ತೋ ಹಾಗೆ ನಿಮ್ಮ ಇಡೀ ಜೀವನ ಪ್ರಾರಂಭ ಆಗ್ತಕ್ಕಂಥದ್ದು ಧರ್ಮದ ತಳಹದಿಯಲ್ಲಿ. ಧರ್ಮದ ನಂತರ ಬರ್ತಕ್ಕಂಥದ್ದು ಅರ್ಥ. ಅರ್ಥ ಅಂದರೆ ನೀವು ಸಂಪಾದನೆ ಮಾಡಬೇಕು. ಒಬ್ಬ ಪುರುಷ ಆದವನು ಆರ್ಥಿಕವಾಗಿ ಸಂಪಾದನೆ ಮಾಡಬೇಕು. ಆರ್ಥಿಕವಾಗಿ ಹೇಗೆ ಸಂಪಾದನೆ ಮಾಡಬೇಕು? ಧರ್ಮದ ತಳಹದಿಯಲ್ಲಿ, ಧರ್ಮದ ಚೌಕಟ್ಟಲ್ಲೇ ಆರ್ಥಿಕವಾಗಿ ಸಂಪಾದನೆ ಮಾಡಬೇಕು. ಅಧರ್ಮದಿಂದಲ್ಲ, ಮೋಸದಿಂದಲ್ಲ, ಅನ್ಯಾಯದಿಂದಲ್ಲ, ಕಷ್ಟಪಟ್ಟು ಸಂಪಾದನೆ ಮಾಡಬೇಕು. ಸೊ ಧರ್ಮದ ತಳಹದಿಯಲ್ಲಿ ಅರ್ಥವನ್ನ ಸಂಪಾದನೆ ಮಾಡಬೇಕು. ಅರ್ಥ ಅಂದ್ರೆ ಸಂಪತ್ತು. ಆ ಸಂಪತ್ತನ್ನ ಮುಂದೆ ಏನ್ ಹೇಳುತ್ತೆ? ಧರ್ಮ ಅರ್ಥ ಆದ್ಮೇಲೆ ಕಾಮ. ಕಾಮ ಅಂದ್ರೆ ನಮ್ಮ ಜೀವನದಲ್ಲಿ ಬೇಕಾಗಿರ್ತಕ್ಕಂತಹ ಇಷ್ಟಾರ್ಥಗಳನ್ನ, ನಮ್ಮ ಜೀವನದಲ್ಲಿ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ಹೊಂದುವಂಥದ್ದು. ಅದು ಮನೆ ಇರ್ಬೋದು, ಅದು ಶಿಕ್ಷಣ ಇರ್ಬೋದು, ಅದು ವಾಹನ ಇರ್ಬೋದು, ಮದುವೆ, ಸಂಸಾರ ಯಾವುದು ಇರ್ಬೋದು. ಇದು ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ಹೊಂದುವಂಥದ್ದೇ ಕಾಮ. ಅದು ಯಾವ ವ್ಯವಸ್ಥೆಯನ್ನು ಹೊಂದಬೇಕಂದ್ರೆ ಧರ್ಮದ ತಳಹದಿಯಲ್ಲಿ ಅರ್ಥ ಸಂಪಾದನೆ ಮಾಡಿದ್ದನ್ನ ಸದ್ವಿನಿಯೋಗ ಮಾಡಿಕೊಳ್ಳುವ ರೀತಿಯಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನ, ಕಾಮಗಳನ್ನ ನೀವು ಪೂರೈಸಿಕೊಳ್ಬೇಕು. ಅರ್ಥ ಆಯ್ತಾ? ಧರ್ಮದ ತಳಹದಿಯಲ್ಲಿ ಕಷ್ಟಪಟ್ಟು ದುಡಿಬೇಕು. ಆ ದುಡಿಮೆಯಲ್ಲಿ ನಮ್ಮ ಕುಟುಂಬಕ್ಕೆ, ಸಂಸಾರಕ್ಕೆ ಬೇಕಾಗಿರ್ತಕ್ಕಂಥ ಇಷ್ಟಾರ್ಥಗಳನ್ನ ನಾವು ಈಡೇರಿಸ್ಕೊಳ್ಬೇಕು. ಧರ್ಮ ಅರ್ಥ ಕಾಮ, ಇದು ಮೂರನ್ನ ನೀವು ಮಾಡಿದ್ರೆ ಮೋಕ್ಷಕ್ಕೆ ನೀವೇನ್ ಮಾಡಬೇಕಾಗಿಲ್ಲ, ಅದು ತನ್ನಿಂತಾನೇ ಬರ್ತಕ್ಕಂಥ ಆಟೋಮೆಟಿಕ್. ಧರ್ಮದ ಹಾದಿಯಲ್ಲೇ ನೀವು ನಡೆದು ಕಷ್ಟಪಟ್ಟು ಒಂದು ಸಂಸಾರಕ್ಕೆ ದುಡಿದು ಕಟ್ಟಿ ಬೆಳೆದು ಆ ಸಂಸಾರವನ್ನು ಒಳ್ಳೆ ರೀತಿಯಲ್ಲಿ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಂಡು ಅನೇಕ ಜನರಿಗೆ ಅದನ್ನೆಲ್ಲವೂ ಬರುತ್ತೆ. ಒಳ್ಳೆಯ ಇಷ್ಟಾರ್ಥಗಳಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಸ್ವಯಂ ಸೇವೆ ಮಾಡ್ತಕ್ಕಂಥದ್ದು ಎಲ್ಲ ವಿಚಾರಧಾರೆಗಳು ಅದರಲ್ಲಿ ಬರುತ್ತೆ. ಅವುಗಳನ್ನೆಲ್ಲ ನೀವು ಮಾಡಿದಾಗ, ಪರಿಪೂರ್ಣತೆಯನ್ನು ಪಡ್ಕೊಂಡಾಗ ಮೋಕ್ಷವು ತನ್ನಿಂತಾನೇ ಬರತಕ್ಕಂಥದ್ದು. ಇದು ಪುರುಷಾರ್ಥದಲ್ಲಿ ಹೇಳ್ತಕ್ಕಂಥದ್ದು. ಹಾಗಾಗಿ ಶೌರ್ಯ ಕಾರ್ಯಕರ್ತರು ಧರ್ಮದ ತಳಹದಿಯಲ್ಲಿ ನೀವಿದ್ದೀರಿ, ಕಷ್ಟಪಟ್ಟು ದುಡಿತೀರಿ, ಅರ್ಥ ಸಂಪಾದನೆ ಮಾಡ್ತೀರಿ, ನಿಮ್ಮ ಕುಟುಂಬದ ಇಷ್ಟಾರ್ಥಗಳನ್ನ ನೆರವೇರಿಸ್ತೀರಿ, ನಂತರ ಸಮಾಜದ ಇಷ್ಟಾರ್ಥಗಳನ್ನು ಕೂಡ ನೀವು ಈಡೇರಿಸ್ತೀರಿ. ತನ್ನಿಂತಾನೆ ನಿಮಗೆ ಮೋಕ್ಷ ಲಭ್ಯವಾಗ್ತಕ್ಕಂಥದ್ದು. ಅದಕ್ಕೋಸ್ಕರ ನಾನು ಎಲ್ಲ ಶೌರ್ಯ ಕಾರ್ಯಕರ್ತರಿಗೆ ಹೇಳ್ತಕ್ಕಂಥ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ನೀವು ಮಾಡ್ಕೊಂಡಿದ್ದೀರಿ. ಎಲ್ಲರಲ್ಲೂ ಕೆಲಸವಿದೆ, ಯಾರೂ ಸೋಮಾರಿಗಳಲ್ಲ. ಸೋಮಾರಿಗಳಾಗಿದ್ರೆ ಶೌರ್ಯ ಕಾರ್ಯಕರ್ತರು ಆಗ್ತಾ ಇರಲಿಲ್ಲ. ಆದರೆ ಅದರಲ್ಲಿ ಒಂದಿಷ್ಟು ಪ್ಲಾನ್ ಮಾಡ್ಕೊಳ್ಳಿ, ಒಂದಿಷ್ಟು ಸಂಚಯನಗಳನ್ನ ಮಾಡ್ಕೊಳ್ಳಿ, ಭವಿಷ್ಯಕ್ಕಾಗಿ ಒಂದಿಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಳ್ಳಿ. ಮುಂದಿನ ದಿನಗಳಲ್ಲಿ ಬಹಳಷ್ಟು ಆರ್ಥಿಕ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಕ್ಕಂಥದ್ದೇ. ಹಿಂದಿನ ಒಂದು 10 ವರ್ಷದ ಹಿಂದೆ
ನಿಮ್ಮ ದುಡಿಮೆಯಲ್ಲಿ ಖರ್ಚು ಮಾಡಿ ಉಳಿತಕ್ಕಂಥ ವ್ಯವಸ್ಥೆಯನ್ನ ಈಗ ನಿಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಿಂದೆ ಸ್ವಲ್ಪ ಉಳಿಸ್ಬೋದಿತ್ತು, ಈಗ ಎಷ್ಟು ಸಂಪಾದನೆ ಇದ್ರೂ ಕೂಡ ಖರ್ಚಾಗಿ ಹೋಗುತ್ತೆ. ಯಾಕಂದ್ರೆ ಅಷ್ಟು ಖರ್ಚು ವೆಚ್ಚಗಳು ದಿನನಿತ್ಯ ಜೀವನದಲ್ಲಿ ಜಾಸ್ತಿ ಆಗ್ತಕ್ಕಂಥ ಸಂದರ್ಭದಲ್ಲಿ. ಹಾಗಾಗಿ ನೀವು ಆ ವಿಷಯದಲ್ಲೂ ಕೂಡ ಬಹಳ ಗಮನದಲ್ಲಿಟ್ಕೊಂಡು ಜೀವನದಲ್ಲಿ ಕೆಲವೊಂದು ಭವಿಷ್ಯದ ಚಿಂತನೆಗಳನ್ನ, ಯೋಜಿತಗಳನ್ನ ಹಾಕೊಂಡು ಭವಿಷ್ಯವನ್ನು ಸದೃಢತೆ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ, ಸಮಾಜದ ಸೇವೆ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ನಮ್ಮ ಈ ಒಂದು ಇಹಲೋಕದಲ್ಲಿ ನಾವು ಏನೇನೋ ಕಾರ್ಯಗಳನ್ನ ಮಾಡುವಾಗ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಭೌತಿಕ ಅಂಶಗಳು ಎಷ್ಟೋ ಇದೆ, ನಾವು ಕೆಲಸ ಮಾಡಿದಾಗ ಪ್ರತಿಫಲಗಳು ಕಾಣ್ತಕ್ಕಂಥದ್ದು. ಆದರೆ ನೀವು ಮಾಡ್ತಕ್ಕಂಥ ನಿಸ್ವಾರ್ಥ ಸೇವೆ ಪ್ರತಿಗಳು ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ, ಅದರ ಫಲಗಳು ಯಾವ ರೀತಿಯಿಂದ ಅದು ನಿಮಗೆ ಪ್ರತಿಫಲವಾಗಿ ಫಲಶ್ರುತಿ ಕೊಡುತ್ತೆ ಅನ್ನೋದನ್ನ ಊಹಿಸ್ಲಿಕ್ಕೂ ಕೂಡ ಸಾಧ್ಯವಿಲ್ಲ. ಯಾಕಂದ್ರೆ ಪ್ರಕೃತಿಯ ನಿಯಮ, ಪ್ರಕೃತಿ ಯಾವತ್ತೂ ತನ್ನ ನಿಯಮ ಬಿಟ್ಟು ಹೋಗೋದಿಲ್ಲ, ಪ್ರಕೃತಿ ಯಾರಿಗೂ ಮೋಸ ಮಾಡೋದಿಲ್ಲ. ಪ್ರಕೃತಿ ನಿಯಮ ಬಹಳ ಸರಳವಾಗಿರ್ತಕ್ಕಂಥದ್ದು, ಸಹಜವಾಗಿರ್ತಕ್ಕಂಥದ್ದು. ನಿಮ್ಗೆ ಬಹಳ ಸುಲಭವಾಗಿ ಅರ್ಥವಾಗಬೇಕಂದ್ರೆ ಪ್ರಕೃತಿಯ ನಿಯಮ ಏನ್ ಹೇಳ್ತಂದ್ರೆ, ಪ್ರತಿ ಕ್ರಿಯೆಗೆ ಸಮಾನಾಂತರವಾದ ಪ್ರತಿಕ್ರಿಯೆ ಇದ್ದೇ ಇರುತ್ತೆ. ಅದು ಸೈನ್ಸ್ ಕೂಡ ಅದನ್ನೇ ಒಪ್ಕೊಂಡಿದೆ. ಯಾವುದೇ ಆಕ್ಷನ್ಗೆ ಸಮಾನಾಂತರವಾದ ರಿಯಾಕ್ಷನ್ ಇದ್ದೇ ಇರುತ್ತೆ ಅನ್ನೋದನ್ನು ಸೈನ್ಸ್ ಕೂಡ ಒಪ್ಕೊಂಡಿರ್ತಕ್ಕಂಥದ್ದು. ಇವತ್ತು ನೀವು ಯಾವುದೇ ಸೇವೆಗಳನ್ನ ನಿಸ್ವಾರ್ಥ ರೂಪದಲ್ಲಿ ಮಾಡಿದ್ರು ಕೂಡ ಆ ನಿಸ್ವಾರ್ಥದ ಸೇವೆಗೆ ಪ್ರಕೃತಿ ಯಾವತ್ತೂ ಮೋಸ ಮಾಡೋದಿಲ್ಲ, ಸೃಷ್ಟಿ ಯಾವತ್ತೂ ಮೋಸ ಮಾಡೋದಿಲ್ಲ. ಅದಕ್ಕೆ ಸಮಾನಾಂತರವಾದ ಪ್ರತಿಫಲವನ್ನ ಖಂಡಿತವಾಗಿ ಕೊಟ್ಟೇ ಕೊಡುತ್ತೆ. ಅದು ಯಾವ ರೂಪದಲ್ಲೂ ಇರ್ಬೋದು. ಇವತ್ತು ಈ ಹಾಲ್ನಲ್ಲಿ ಕುಳಿತುಕೊಂಡಿರ್ತಕ್ಕಂಥ ನಿಸ್ವಾರ್ಥ ಸೇವಕರ ಮಕ್ಕಳು ನಾಳೆ ತಹಶೀಲ್ದಾರ್ ಆಗ್ಬೋದು, ಡಿಸಿನೂ ಆಗ್ಬೋದು, ನಮ್ಗೆ ಗೊತ್ತಿಲ್ಲ. ಅವರ ಕುಟುಂಬಕ್ಕೆ ಯಾವುದೋ ಒಂದು ದೊಡ್ಡ ಅನಾಹುತ ಬಂದಿದ್ದನ್ನ ಚಿಟಿಕೆಯಲ್ಲೇ ಹೋಗ್ಬೋದು, ನಮ್ಗೆ ಗೊತ್ತಿಲ್ಲ. ಅವರ ಆರೋಗ್ಯಗಳು ಚೆನ್ನಾಗಿದ್ದು ಕುಟುಂಬದಲ್ಲಿ ನೆಮ್ಮದಿ ಇರ್ತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ. ಅಂದ್ರೆ ಇದು ನಮಗ್ ಗೊತ್ತಿಲ್ಲ. ಯಾಕಂದ್ರೆ ಪ್ರಕೃತಿಯ ನಿಯಮ ಏನಂತ ಗೊತ್ತಿಲ್ಲ. ಪ್ರಕೃತಿ ಯಾವ್ಯಾವ ಆಯಾಮದಲ್ಲೂ ಕೂಡ ತನ್ನ ಆಶೀರ್ವಾದವನ್ನು ನೀಡಬಹುದು ಇಂತಹ ನಿಸ್ವಾರ್ಥ ಸೇವೆಯನ್ನು ಮಾಡಿದ ಕಾರ್ಯಕರ್ತರಿಗೆ. ಹಾಗಾಗಿ ಇವತ್ತು ಏನ್ ನೀವು ಭೌತಿಕವಾಗಿ ನಿಮಗೆ ಕಾಣದೇ ಇರ್ಬೋದು, ಇಷ್ಟು ಸೇವೆಯನ್ನು ಮಾಡಿದ್ದು ಏನೂ ಕಾಣದೇ ಇರ್ಬೋದು, ಯಾರಿಂದನೂ ಪ್ರಶಂಸೆ ಬರದೇ ಇರ್ಬೋದು, ಅಥವಾ ಹೇಳದೇ ಇರ್ಬೋದು, ಅಥವಾ ಅದನ್ನು ಗಮನಿಸದೇ ಇರ್ಬೋದು. ಆದರೆ ಪ್ರಕೃತಿ ಸದಾ ಗಮನಿಸುತ್ತೆ. ನಿಮ್ಮ ಪ್ರತಿಯೊಂದು ಸೇವೆಯೂ ಕೂಡ ಕ್ರಿಯೆ ಆಗುತ್ತೆ. ಆ ಕ್ರಿಯೆಯಿಂದ ಇನ್ನೊಬ್ಬರಿಗೆ ಪರಿಹಾರ ಸಿಗತ್ತೆ, ಅವರ ನೋವು ಪರಿಹಾರ ಆಗುತ್ತೆ, ಅವರ ನಿಟ್ಟುಸಿರು, ಅವರ ಒಂದು ಆಶೀರ್ವಾದ. ಅವರ ಆಶೀರ್ವಾದ ಮಾಡದೇ ಇದ್ರೂ ತೊಂದರೆ ಇಲ್ಲ, ಪ್ರಕೃತಿಯಲ್ಲಿ ಅದು ನಿಶ್ಚಲವಾಗಿ ಉಳಿಯುತ್ತೆ. ಅದಕ್ಕೆ ಪ್ರತಿಫಲವಾಗಿ ಯಾವ ಫಲಶ್ರುತಿ ನಿಮಗೆ ಸಿಗಬೇಕು ಅದು ಖಂಡಿತ ಸಿಕ್ಕಿಯೇ ಸಿಗುತ್ತೆ. ಅದು ಯಾವ ರೂಪದಲ್ಲೂ ಕೂಡ ಆಗಿರ್ಬೋದು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನೊಮ್ಮೆ ನನ್ನ ಎಲ್ಲ ಕಾರ್ಯಕರ್ತ ಮಿತ್ರರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಿಮ್ಮ ಸೇವೆ ನಿತ್ಯ ನಿರಂತರವಾಗಿರಲಿ, ಇನ್ನೊಬ್ಬರಿಗೆ ಆದರ್ಶಪ್ರಾಯವಾಗಿರಲಿ. ಜೊತೆಗೆ ನಾನು ವಿವೇಕ್ ಅವ್ರಲ್ಲೂ ನಾನು ಹೇಳ್ತಾ ಇರ್ತೇನೆ, ಕೆಲವೊಂದು ಕಂಪ್ಲೇಂಟ್ಗಳು ನನಗೆ ಬಂದಾಗ ನಮ್ಮ ಶೌರ್ಯ ಕಾರ್ಯಕರ್ತರನ್ನ ಸಮಾಜ ವಿಶೇಷ ದೃಷ್ಟಿಕೋನದಲ್ಲಿ ನೋಡುತ್ತೆ. ಯಾಕಂದ್ರೆ ಅವರು ಈಗಾಗಲೇ ಸಮಾಜದಲ್ಲಿ ಒಂದು ವಿಶಿಷ್ಟವಾಗಿ ಗುರುತಿಸಿಕೊಂಡಿದ್ದಾರೆ. ಧರ್ಮಸ್ಥಳದ ಬ್ಯಾಜ್ ಇದೆ ಅವರಲ್ಲಿ, ಧರ್ಮಸ್ಥಳದ ಹೆಸರಿದೆ. ಆ ಧರ್ಮಸ್ಥಳದ ಹೆಸರನ್ನ ಕಾಪಾಡ್ತಕ್ಕಂತಹ, ಅದಕ್ಕೆ ಇನ್ನಷ್ಟು ಮೆರುಗನ್ನು ನೀಡ್ತಕ್ಕಂಥ ಕಾರ್ಯಕರ್ತರೇ ಇರಲಿ. ಎಲ್ಲೋ ಒಬ್ರು ಇಬ್ರು ಮಾಡ್ತಕ್ಕಂಥ ತಪ್ಪಿನಿಂದ ಇಡೀ ವ್ಯವಸ್ಥೆಗೆ ಹಾಳಾಗಬಾರ್ದು. ಹಾಗಾಗಿ ಪ್ರತಿಯೊಬ್ಬ ಶೌರ್ಯ ಕಾರ್ಯಕರ್ತನ ನೈತಿಕ ಮೌಲ್ಯಗಳ ಬಗ್ಗೆ ಗಮನ ಹರಿಸಿ, ಅವನ ಹವ್ಯಾಸಗಳ ಬಗ್ಗೆ ಗಮನ ಹರಿಸಿ. ಯಾಕಂದ್ರೆ ಇವತ್ತು ನಮಗೆ 2 ಕಣ್ಣಿದ್ರೆ ಸಾವಿರಾರು ಕಣ್ಣು ನಮ್ಮನ್ನು ನೋಡ್ತಾ ಇದೆ. ಸಾವಿರಾರು ಕಣ್ಣು ನೋಡ್ತಾ ಇದೆ ಅಂತ ನಾವು ಬದಲಾವಣೆ ಮಾಡ್ಕೊಳ್ಬೇಕಾಗಿಲ್ಲ. ಅದು ನಮ್ಮ ಮಾನವ ಧರ್ಮ. ಸಹಜವಾಗಿ ನಮ್ಮಲ್ಲಿ ಒಳ್ಳೆಯ ಗುಣಗಳಿರ್ತಕ್ಕಂಥದ್ದು, ನಾವು ಇನ್ನೊಬ್ಬರಿಗೆ ಆದರ್ಶಪ್ರಾಯರಾಗಿ ನಮ್ಮ ಜೀವನ ನಡೆಸ್ತಕ್ಕಂಥದ್ದು ಸಹಜವಾಗಿ ನಮ್ಮಲ್ಲೇ ಒಗ್ಗೂಡಿಸ್ಕೊಳ್ಬೇಕಾಗಿರ್ತಕ್ಕಂಥ ಮಾನವ ಧರ್ಮವಾಗಿದೆ. ಹಾಗೆ ನಮ್ಮ ಪ್ರತಿಯೊಬ್ಬ ಶೌರ್ಯ ಕಾರ್ಯಕರ್ತನು ಇನ್ನೊಬ್ಬರಿಗೆ ಪ್ರೇರಣೆ ನೀಡ್ತಕ್ಕಂಥ ಆದರ್ಶಪ್ರಾಯವಾಗಿರ್ತಕ್ಕಂತಹ ಗುಣ ಲಕ್ಷಣಗಳನ್ನ ಹೊಂದಿಕೊಳ್ಳಿ, ಹವ್ಯಾಸಗಳನ್ನು ಹೊಂದಿಕೊಳ್ಳಿ, ಜೀವನ ಶೈಲಿಯನ್ನು ಹೊಂದಿಕೊಳ್ಳಿ ಅನ್ನೋದು ನಮ್ಮ ಬಹಳ ದೊಡ್ಡ ಆಶಯವಾಗಿದೆ. ಬೆಳತಂಗಡಿ ಗುರುವೇನಕರಿ ಎಲ್ಲ ಶೌರ್ಯ ಕಾರ್ಯಕರ್ತರು ಅವರ ಜೀವನ ಶೈಲಿಯನ್ನು ಗಮನಿಸಿದ್ರು ಕೂಡ ಅದು ಇನ್ನೊಬ್ಬರಿಗೆ ಮಾದರಿ ಆಗ್ತಕ್ಕಂಥ ಜೀವನ ಶೈಲಿಯನ್ನು ನೀವು ಹೊಂದಿದ್ರಿ. ಅದಕ್ಕೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಿಮ್ಮ ಇತರ ಯಾವುದಾದ್ರೂ ಕಾರ್ಯಕರ್ತರು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಅವರಿಗೆ ತಿದ್ದಿ ಬುದ್ಧಿ ಹೇಳಿ. ಯಾಕಂದ್ರೆ ಸಹಜವಾಗಿ ಕೆಲವೊಮ್ಮೆ ತಪ್ಪು ಮಾಡ್ತಾರೆ,
ಇದು ನಮಗೆ ಶೋಭೆ ಅಲ್ಲ, ನಾವು ಇಡೀ ಸಮಾಜಕ್ಕೆ ವಿಶಿಷ್ಟವಾಗಿ ಗುರುತಿಸ್ಕೊಂಡಿದ್ದೇವೆ, ಮಾದರಿಯಾಗಿ ನಿಲ್ಬೇಕನ್ನೋದನ್ನು ನೀವು ಅವ್ರನ್ನ ತಿದ್ದಿ ಬುದ್ಧಿ ಹೇಳಿ. ಯಾಕಂದ್ರೆ ಇದೊಂದು ಕುಟುಂಬ ಇದ್ದ ಹಾಗೆ. ನಮಗೆ ಹೇಗೆ ಒಂದು ಮನೆಯಲ್ಲಿ ದೊಡ್ಡವರು ತಪ್ಪು ಮಾಡಿದಾಗ ತಿದ್ದಿ ಹೇಳ್ತಾರೋ ಹಾಗೆ ಕುಟುಂಬದಲ್ಲಿ ದೊಡ್ಡವರಿದ್ದಲ್ಲಿ, ಶೌರ್ಯದಲ್ಲಿ ದೊಡ್ಡ ಕಾರ್ಯಕರ್ತರು, ಪ್ರಬುದ್ಧಮಾನರಾಗಿರ್ತಕ್ಕಂಥವ್ರು ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ತಿದ್ದಿ ಹೇಳಬೇಕು, ಮತ್ತೆ ಅಂತಹ ತಪ್ಪುಗಳನ್ನ ಅವ್ರು ಮಾಡೋದಿಲ್ಲ. ಮತ್ತೊಮ್ಮೆ ನನ್ನ ಎಲ್ಲ ಕಾರ್ಯಕರ್ತರಿಗೆ, ಯಾಕಂದ್ರೆ ಎಷ್ಟು ಅಭಿನಂದನೆ ಹೇಳಿದ್ರು ನಿಮಗೆ ಕಡಿಮೆನೆ. ಪಂಚಶೀಲ ತತ್ವದಲ್ಲಿ ನೀವು ಮಾಡ್ತಕ್ಕಂಥ ಸೇವೆಗಳಿಗೆ ಎಷ್ಟು ಅಭಿನಂದನೆ ಹೇಳಿದ್ರು ಕೂಡ ಕಡಿಮೆಯೇ. ನಿಮ್ಮ ಎಲ್ಲ ಅಭಿನಂದನೆಗಳನ್ನ ಜಯವಂತ್ ಅವರು ಮತ್ತು ಟೀಮ್ ದಾಖಲೀಕರಣ ಮಾಡ್ತಾ ಇದ್ದಾರೆ. ಆ ದಾಖಲೀಕರಣದಲ್ಲಿ ಮುಂದೆ ಕೆಲವೊಂದು ಯೋಜಿತಗಳನ್ನ ಇಟ್ಕೊಂಡಿದ್ದೇವೆ. ಅದನ್ನ ಹೇಗೆ ನಾವು ಇದು ಮಾಡಬೇಕು, ಇದರ ಬಗ್ಗೆ ಅಧ್ಯಯನಗಳು ಕೂಡ ಮುಂದಿನ ದಿನಗಳಲ್ಲಿ ನಡೆಯುತ್ತೆ. ಸಾಂಸ್ಥಿಕವಾದ ಅಧ್ಯಯನಗಳು ಕೂಡ ನಡೆಯುತ್ತೆ. ಬಹಳಷ್ಟು ಯೋಜನೆಗಳು ನಾವು ಹಾಕ್ಕೊಂಡಿದ್ದೇವೆ, ಆದರೆ ಮಧ್ಯಂತರದಲ್ಲಿ ಯಾವುದ್ಯಾವುದೋ ಕಾರಣಕ್ಕೆ ಅದು ನಡೀಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಆದರೂ ಶೌರ್ಯದ ಒಂದು ಸಮಾವೇಶ ಇರ್ಬೋದು, ಬೇರೆ ಬೇರೆ ವಿಷಯಗಳು ಸದಾ ನಮ್ಮ ಯೋಜಿತದಲ್ಲಿ ಇದೆ. ಅದಕ್ಕೆ ಸೂಕ್ತ ಸಂದರ್ಭಗಳನ್ನ ನೋಡಿಕೊಂಡು ನಾವು ಆಯೋಜನೆ ಮಾಡ್ತೇವೆ. ಪೂಜ್ಯರು ಮಧ್ಯಂತರದಲ್ಲಿ ನಮಗೆ ನೆನಪಿಸ್ತಾ ಇರ್ತಾರೆ ಈ ಕಾರ್ಯಕ್ರಮದ ಬಗ್ಗೆ. ಎಲ್ಲರೂ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು. ಪೂಜ್ಯರು ಪ್ರೀತಿಯಿಂದ ಕೊಟ್ಟಿರ್ತಕ್ಕಂಥ ಬ್ಯಾಗ್ಗಳು, ಯಾಕಂದರೆ ಸಹಾಯ ಮಾಡಲಿಕ್ಕೆ ಹೋದಾಗ ಯಾವುದೋ ಪರಿಕರ ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ಏನೋ ಯಾವುದೋ ವಿಚಾರಕ್ಕೆ ಅನ್ನೋ ಒಂದು ಮುಖ್ಯ, ಅದು ಬ್ಯಾಗ್ ಅಲ್ಲ. ಆ ಬ್ಯಾಗಲ್ಲಿ ಒಂದು ಲೋಗೋ ಇದೆ, ಶೌರ್ಯ ಅಂತಕ್ಕಂಥ ಲೋಗೋ ಇದೆ. ಅದನ್ನು ನಿಮಗೆ ಹಸ್ತಾಂತರ ಮಾಡ್ತಕ್ಕಂಥದ್ದು ಇವತ್ತಿನ ಆಶಯವಾಗಿದೆ. ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.